ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ. ಅಪ್ಪ, ಈ ಹಗಲಿನ ಹೊತ್ತಿನಲ್ಲಿ ನಮ್ಮ ಜೊತೆಲಿದ್ದುಕೊಂಡು ಆಶೀರ್ವಾದಕವಾಗಿ ನಡೆಸಿದ್ದಕ್ಕಾಗಿ ನಿನಗೆ ವಂದನೆ. ನಮ್ಮ ಆರಾಧನೆ ಸ್ವೀಕಾರ ಮಾಡೋದಕ್ಕೆ, ಜೀವವುಳ್ಳ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ನಿನ್ನ ಪಾದ ಸಮ್ಮುಖದಲ್ಲಿ ಬಂದಿರುವಾಗ ನಮ್ಮನ್ನೇನೆ ಪವಿತ್ರವಾದ ಕರಗಳಿಗೆ ಕರ್ತನೆ ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕಾಗಿ ಕೇಳ್ಕೊಡ್ತೇವೆ. ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಕೃಪೆಯನ್ನು ನೀನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಧ್ಯಾನ ಮಾಡ್ತಾನೆ ಬಂದಿದ್ದೇವೆ. ಈಗ ನಾವು ಧ್ಯಾನಿಸುವಂಥ ವಾಕ್ಯ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 7ನೇ ವಾಕ್ಯವಾಗಿದೆ. ಅದರಲ್ಲಿ 2 ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. 1ನೇದು ಕರ್ತನಾದ ಯೇಸು ಕ್ರಿಸ್ತನ ರಹಸ್ಯ ಬರೋಣ. 2ನೇದು ಕರ್ತನಾದ ಯೇಸು ಕ್ರಿಸ್ತನ ಬಹಿರಂಗ ಬರೋಣ. ಆತನ 2ನೇ ಬರೋಣಕ್ಕಿರುವ 2 ಮುಖಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ನಾವು ಧ್ಯಾನಿಸುತ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ರಹಸ್ಯ ಬರೋಣ ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಈಗ ಕಲಿಯುವಂಥದ್ದು ಯೇಸು ಕ್ರಿಸ್ತನ ರಹಸ್ಯ ಬರೋಣದ ಒಂದು ಗುರುತುಗಳು ಎಂಬುದಾಗಿ ನಾವು ಕಲಿತಿದ್ದೇವೆ. ಅದಕ್ಕೆ ಏನು ಕಾರಣ ಎಂಬುದಾಗಿ ಹೇಳಬೇಕಾದ್ರೆ, ಯೇಸು ಸ್ವಾಮಿಯ ರಹಸ್ಯ ಬರೋಣದ ಕುರಿತಾಗಿ ಆತನು ಎಲ್ಲಿ ಕೂಡ ಸಮಯವನ್ನು ನಿಗದಿ ಮಾಡಿ ಹೇಳಿಲ್ಲ. ಇಂಥದೇ ವರ್ಷದಲ್ಲಿ, ಇಂಥದೇ ತಿಂಗಳಲ್ಲಿ, ಇಂಥದೇ ದಿನದಲ್ಲಿ ಅಥವಾ ಇಂಥದೇ ಕ್ಷಣದಲ್ಲಿ ಆತನು ಈ ಲೋಕಕ್ಕೆ ಆತನು ಪ್ರತ್ಯಕ್ಷನಾಗುವನು ಮತ್ತು ಸಭೆಯನ್ನು ಕರ್ಕೊಂಡು ಹೋಗುವನೆಂಬುದಾಗಿ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ಮಾತ್ರವಲ್ಲ, ಎಲ್ಲಿ ಕೂಡ ಹೇಳಪಟ್ಟಿಲ್ಲ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 42-44ನೇ ವಾಕ್ಯದಲ್ಲಿಯೂ ಮಾತ್ರವಲ್ಲದೆ, ನಾವು ಅಪೊಸ್ತಲಕತೆ 1:6-7 ವಾಕ್ಯದಲ್ಲಿಯೂ ಮತ್ತು 24-36 ವಾಕ್ಯಗಳಲ್ಲಿಯೂ ನಾವು ಸ್ಪಷ್ಟವಾಗಿ ನಾವು ಅಲ್ಲಿ ಕಾಣ್ತಾ ಇರುವಂಥದ್ದು ಸಮಯದ ಕುರಿತಾಗತ್ತೆ ಹೇಳಪಟ್ಟಿಲ್ಲ. ಆದರೆ ಕೆಲವೊಂದು ಗುರುತುಗಳು, ಅಂದರೆ ಆತನ ರಹಸ್ಯ ಬರೋಣಕ್ಕೆ ಮುಂಚಿತವಾಗಿರುವ ಕೆಲವು ನಡೀಲಿಕ್ಕಿರುವಂಥ ಈ ಲೋಕದಲ್ಲಿ ನಡೀಲಿಕ್ಕಿರುವ ಕೆಲವು ಗುರುತುಗಳ ಕುರಿತಾಗಿ ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಈ ಗುರುತುಗಳ ಮೂಲಕವಾಗಿ ನಾವು ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ, ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಬೇಗನೆ ಈ ಭೂಲೋಕಕ್ಕೆ ತನ್ನ ಸಭೆಯನ್ನು, ಸಿದ್ಧವಾದಂಥ ಮೊದಲಗಿತ್ತಿಯಾದ ತನ್ನ ಸಭೆಯನ್ನು ಕರ್ಕೊಂಡು ಹೋಗೋದಕ್ಕಾಗಿ ಬರಲಿಕ್ಕಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಮತ್ತು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕೆ ನಾವು ಸಾಧ್ಯವಾಗುತ್ತದೆ ಎಂಬುದಾಗಿ ಕಳೆದ ದಿವಸಗಳಿಂದ ನಾವು ಕಲಿಯುತ್ತಾ ನಾವು ಬಂದಿದ್ದೇವೆ. ಪ್ರಿಯರೇ, ಇವತ್ತು ನಾವು ಪುನಃ ಗುರುತುಗಳ ಕುರಿತಾಗಿ ಕಲೀಲಿಕ್ಕೆ ಹೋಗ್ತೇವೆ. ನಿನ್ನೆ ದಿವಸ ನಾವು 2 ತಿಮೋಥೆಯ 3ನೇ ಅಧ್ಯಾಯ 1-8 ವಾಕ್ಯವನ್ನು ನಾವು ಓದುವುದಕ್ಕೆ ನಾವು ಆರಂಭ ಮಾಡಿದ್ದೇವೆ. ಈಗ ನನ್ನ ಎಣಿಕೆಯ ಪ್ರಕಾರ ನಾವು 3ನೇ ವಾಕ್ಯದಲ್ಲಿ ಇದ್ದೇವೆ. ಆ 3ನೇ ವಾಕ್ಯದಿಂದ 1ನೇ ವಾಕ್ಯದಿಂದ ಓದುವ, 3ನೇ ವಾಕ್ಯದಲ್ಲಿ ನಿಲ್ಲಿಸಿದ್ರೆ ಸಾಕು. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು. ಬಸ್ 3ನೇ ವಾಕ್ಯ ಓದಿ. 3ನೇ ವಾಕ್ಯ ಪುನಃ ಓದಿ. ಮಮತೆ ಇಲ್ಲದವರು, ಸಮಾಧಾನವಾಗದವರು. ಈ ವಾಕ್ಯದಲ್ಲಿ ನಾವು ನಿನ್ನೆ ದಿವಸ ನಾವು ನಿಲ್ಲಿಸಿದ್ದೇವೆ. ಕೊನೆಯ ದಿವಸಗಳಲ್ಲಿ ಪರಸ್ಪರ ಸಮಾಧಾನವಾಗಲಿಕ್ಕೆ ಕೇಳದಂಥ ಹಠಮಾರಿ ಸ್ವಭಾವವುಳ್ಳಂಥ ವ್ಯಕ್ತಿಗಳು ಇರ್ತಾರೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅನೇಕರು ಎಷ್ಟೋ ವಾಕ್ಯಗಳನ್ನು ಕೇಳಿದರೂ ಕೂಡ ಅವರ ಜೀವಿತದಲ್ಲಿ ಒಂದು ಪರಿವರ್ತನೆ ಇರಲ್ಲ. ಪ್ರಿಯರೇ, ಅವರು ತಮ್ಮ ಜೀವಿತವನ್ನು ದೇವರಿಗೆ ಇರುವ ಪ್ರಕಾರ ಅವರು ಕೊಡುವುದಕ್ಕೆ ಅವರು ಹಿಂಜರಿಯುತ್ತಾರೆ. ಆ ವಾಕ್ಯ ಕೇಳ್ತಾರೆ, ಆದರೆ ಆ ವಾಕ್ಯ ಅವರ ಜೀವಿತದಲ್ಲಿ ಕ್ರಿಯೆ ಮಾಡುವುದಕ್ಕೋಸ್ಕರವಾಗಿ ಅವರು ದೇವರ ಕೈಗೆ ತಮ್ಮನ್ನು ಒಪ್ಪಿಸಿಕೊಡುವುದಿಲ್ಲ. ಇಲ್ಲಿ ನಾವು ನೋಡುವಂಥದ್ದೇನೆಂದರೆ ಸಮಾಧಾನವಾಗದವರು. ಈ ಲೋಕದಲ್ಲಿ ನಾವು ನೋಡ್ತೇವೆ, ದೇವರ ಮಕ್ಕಳ ಅನೇಕ ಜೀವಿತವನ್ನು ನಾವು ನೋಡುವುದಾದರೆ ಅಲ್ಲಲ್ಲಿ ಅನೇಕರು ಒಂದೇ ಸಭೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಕೂಡ
ಒಂದು ಪರಸ್ಪರ ಅಸಮಾಧಾನ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಒಂದೇ ಮನೆಯಲ್ಲಿ ಇರುವುದಾದರೂ ಕೂಡ ಮನೆಯ ಒಳಗೆ ಅಸಮಾಧಾನಗಳು ಇರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಒಂದೇ ಕಂಪನಿಯಲ್ಲಿಯೋ ಒಂದೇ ಕಚೇರಿಯಲ್ಲಿಯೋ ಕೆಲಸ ಮಾಡೋರಿದ್ರೂ ಕೂಡ ಅವರವರ ಮಧ್ಯದಲ್ಲಿ ಅಸಮಾಧಾನಗಳು ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ. ಆದ ಕಾರಣ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಅನೇಕರು ಪರಸ್ಪರ ಸಮಾಧಾನವಾಗುವುದರಲ್ಲಿ ಅವರು ಹಿಂದಕ್ಕೆ ಸರಿಯುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ. ಅವರು ಎಷ್ಟೇ ವಾಕ್ಯ ಹೇಳಿದರು, ಎಷ್ಟೇ ಬುದ್ಧಿವಾದ ಹೇಳಿದರು, ಎಷ್ಟೇ ಆಲೋಚನೆ ಕೇಳ್ತಾ ಇದ್ರೂ ಕೂಡ ಅವರು ತಮಗೆ ಕೇಡು ಮಾಡಿದವರಿಗೆ ತಮ್ಮೊಂದಿಗೆ ಒಂದು ಸಮಾಧಾನವಾಗಿ ಇಲ್ಲದವರ ಜೊತೆಯಲ್ಲಿ ಸಮಾಧಾನವಾಗುವುದಕ್ಕಾಗಿ ಅವರು ಹಿಂಜರಿಯುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಅನೇಕರು ನಾನು ಸಾಯಲಿಕ್ಕೆ ರೆಡಿಯಾಗಿದ್ದೇನೆ, ಆದರೆ ಆ ಸಹೋದರನೊಟ್ಟಿಗೆ ನಾನು ಸಮಾಧಾನವಾಗುವುದಕ್ಕೆ ಸಿದ್ಧ ಇಲ್ಲ ಎಂಬುದಾಗಿ ಅಲ್ಲಿ ಹೇಳುವಂತ ನೋಡ್ತಾ ಒಂದು ವಾಕ್ಯ ಓದಿಕೊಳ್ಳುವ. ನಾವು ಮತ್ತಾಯನ ಸುವಾರ್ತೆ 5:9 ವಾಕ್ಯ ಓದಿಕೊಳ್ಳುವ. ಸಮಾಧಾನ ಪಡಿಸುವವರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಅಂದರೆ ಸಮಾಧಾನ ಯಾರು ಮಾಡಲಿಕ್ಕೆ ಮುಂದೆ ಬರ್ತಾರೋ, ಒಂದು ವೇಳೆ ಪರಸ್ಪರ ಇವೆರಡು ವ್ಯಕ್ತಿಗಳ ಮಧ್ಯದಲ್ಲಿ ಅಸಮಾಧಾನ ಇರುವುದಾಗಿದ್ದಲ್ಲಿ ಅಲ್ಲಿ ಸಮಾಧಾನ ಮಾಡುವುದಕ್ಕೆ ಯಾರು ಮುಂದೆ ಬರ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯ ಭಾಗದಲ್ಲಿ ನೋಡ್ತಾರೆ. ದೇವರ ಮಕ್ಕಳ ಒಂದು ಒಳ್ಳೆಯ ಗುಣ ಇಲ್ಲಿ ಹೇಳಲ್ಪಟ್ಟಿದೆ, ಎತ್ತಿ ಹಿಡಿಯಲಾಗಿದೆ. ಏನಂದರೆ ಸಮಾಧಾನ ಪಡಿಸುವಂಥದ್ದು, ಇತರರನ್ನು ಸಮಾಧಾನ ಪಡಿಸುವಂಥದ್ದು, ಸಮಾಧಾನ ಇಲ್ಲದವರ ಮಧ್ಯದಲ್ಲಿ ಸಮಾಧಾನ ತರಲಿಕ್ಕೆ ಪ್ರಯತ್ನಿಸುವಂಥದ್ದು, ಇದು ದೇವರ ಮಕ್ಕಳ ಒಂದು ಗುಣ ಎಂಬುದಾಗಿ ನಾವು ತಿಳಿಯೋದಕ್ಕೆ ನಮಗೆ ಸಾಧ್ಯ. ಒಂದು ವೇಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀನು ಯಾರೊಟ್ಟಿಗೆ ಸಮಾಧಾನವಾಗಿ ಇಲ್ಲವಾಗಿರೋದು, ಒಂದು ವೇಳೆ ನಿನಗೆ ವಿರುದ್ಧವಾಗಿ ತೊಂದರೆಗಳು ಮಾಡಿರ್ಬೋದು, ಅವರು ತಪ್ಪುಗಳನ್ನು ಮಾಡಿರ್ಬೋದು, ನಿನ್ನ ಹೆಸರನ್ನು ಕೆಡಿಸಿರಬಹುದು, ನಿನಗೆ ನಷ್ಟಗಳನ್ನು ತಂದು ಹಾಕಿರಬಹುದು, ಅವಮಾನ ಮಾಡಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ತೊಂದರೆ ನಿನಗೆ ಕೇಡುಗಳನ್ನು ಅದನ್ನೇ ಕುಟುಂಬಕ್ಕೆ ಅವರು ಮಾಡಿರ್ಬೋದು. ಆದರೂ ವಾಕ್ಯ ಏನಿರ್ತದೆ ಅಂದರೆ ಕೊಲೊಸ್ಸೆ ಪತ್ರಿಕೆ 3:13 ವಾಕ್ಯ ಹೇಳ್ತದೆ, ದೂಷಿಸು ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಪರಸ್ಪರ ಶ್ರಮಿಸಿರಿ ಅಂತ ವಾಕ್ಯ ಸಿಕ್ಕಿದ್ರೆ ಓದಿ ಆ ವಾಕ್ಯವನ್ನು. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಆದ ಕಾರಣ ನಾವು ಪರಸ್ಪರ ಕ್ಷಮಿಸುವುದಕ್ಕೆ ಸಿದ್ಧವಾಗಬೇಕು, ಪರಸ್ಪರ ಸಮಾಧಾನವಾಗುವುದಕ್ಕೆ ಸಿದ್ಧರಾಗಬೇಕು. ಈ ಕೋಪ, ಹಠ, ಹೊಟ್ಟೆಕಿಚ್ಚು, ಮತ್ಸರ ಇಟ್ಕೊಂಡು, ದ್ವೇಷ, ಹಗೆತನ, ವೈರತ್ವ ಇಟ್ಟುಕೊಂಡು ನಾವು ಈ ಲೋಕವನ್ನು ಬಿಡುವುದಾದ್ರೆ ಒಂದು ಸಲ ಯೋಚನೆ ಮಾಡಿ. ಇವೆಲ್ಲ ಇಟ್ಟುಕೊಂಡು ನಾವು ಈ ಲೋಕವನ್ನು ಬಿಟ್ಟು ಬಿಡುವುದಾದರೆ ಯಾವ ರೀತಿಯಲ್ಲಿ ಕರ್ತನ ಸ್ವಾಮಿ ಮುಂದೆ ನಾವು ನಿಲ್ಲುವುದಕ್ಕೆ ಸಾಧ್ಯ? ಆದ ಕಾರಣ ಇರುವಂಥದ್ದು 4 ದಿವಸ ಈ ಲೋಕದಲ್ಲಿ ಪ್ರಿಯರೇ, ನಾವು ಆದಷ್ಟು ಪ್ರೀತಿಯೊಂದಿಗೆ ಉಳಿದವರ ಜೊತೆಲಿ ಇರುವುದು ಉತ್ತಮವಾದುದು. ಅದರಿಂದ ದೇವರ ಆಶೀರ್ವಾದವು ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೆ ಬರುವುದಕ್ಕೆ ಅದು ಸಾಧ್ಯವಾಗುತ್ತದೆ. ಹಾಗಾದರೆ ಕಡೆಯ ದಿವಸಗಳಲ್ಲಿ ಪರಸ್ಪರ ಸಮಾಧಾನವಾಗದೇ ಇರುವ ಒಂದು ಗುಂಪು ಜನರನ್ನು ಈ ಲೋಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಓಕೆ, ಮುಂದೆ ಓದಿ 2 ತಿಮೋಥಿ ಚಾಪ್ಟರ್ 3:3 ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು. ಇನ್ನೊಂದು ಗುಂಪು ಜನರಿರ್ತಾರಂತೆ, ಚಾಡಿ ಹೇಳುವಂಥದ್ದು. ಅಂದರೆ ಇನ್ನೊಬ್ಬರ ಕುರಿತಾಗಿ ತಪ್ಪನ್ನು ಹುಡುಕಿ ಇನ್ನೊಬ್ಬರಿಗೆ ಹೇಳಿಕೊಡುವಂಥದ್ದು, ಅಥವಾ ಇನ್ನೊಬ್ಬರಿಗೆ ಜಗಳ ಹುಟ್ಟಿಸುವಂಥದ್ದು, ಅಥವಾ ಇನ್ನೊಬ್ಬರ ಕುರಿತಾಗಿ ತಪ್ಪಾದದನ್ನು ಕೆಟ್ಟಾದದನ್ನು ಹೇಳಿಕೊಡುವಂಥದ್ದು. ಇದಕ್ಕೆ ಹೇಳ್ತಾರೆ ಚಾಡಿ ಹೇಳುವಂಥದ್ದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು, ಕಿವಿ ಊದುವಂಥದ್ದು ಎಂಬುದಕ್ಕೆ ಕೂಡ ರೋಮ ಬರೆದ ಪತ್ರಿಕೆ 1:31 ವಾಕ್ಯ ಓದುವ. ರೋಮನ್ಸ್ ಚಾಪ್ಟರ್ 1:30-31 ಸೇರಿಸಿ ಓದುವ. ಅವರು ಕಿವಿ ಊದುವವರು, ಕಿವಿ ಊದುವವರು ಮತ್ತು ಚಾಡಿ ಹೇಳುವವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ ಕಾರಣ ದೇವರ ಮಕ್ಕಳಾದ ನಾವು ಇನ್ನೊಬ್ಬರ ಕುರಿತಾಗಿ ನಾವು ಯಾವತ್ತು ನಮಗೆ ನಮ್ಮದೇ ವಿಷಯದಲ್ಲಿ ನಾವು ಹುಡುಕುವುದಾದರೆ ಅನೇಕ ಸಂಗತಿಗಳು ಉಂಟು. ಇನ್ನೊಬ್ಬರ ಕುರಿತಾಗಿ ಕೆಟ್ಟದ್ದನ್ನು ಇನ್ನೊಬ್ಬರಿಗೆ ಹೇಳಿಕೊಡುವಂಥದ್ದು, ಇನ್ನೊಬ್ಬರ ಕುರಿತಾಗಿ ತಪ್ಪು ಭಾವನೆ ಬರುವ ರೀತಿಯಲ್ಲಿ ಮಾತಾಡುವಂಥದ್ದು. ಅಲ್ಲಲ್ಲಿಯ ಕಳೆದ ದಿವಸಗಳಲ್ಲಿ ವಿದೇಶದಿಂದ ನನಗೆ ಒಂದು ಸಹೋದರರ ಫೋನ್ ಕರೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತು ನಮ್ಮ ಇಲ್ಲಿ ಆಶ್ರಮದ ಸೇವೆ ಪರಿಸ್ಥಿತಿ ಹೇಗಿದೆ ಅಂತ. ಯಾಕಂದರೆ ಅವ್ರು ನನಗೆ ತುಂಬ ಹತ್ತಿರ. ಅಲ್ಲಿ ಒಂದು ಕಮಿಟಿ ಮೀಟಿಂಗ್ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಅವರು ಕಮಿಟಿ ಮೀಟಿಂಗ್ಗೆ ಒಂದು
ಸಜೆಷನ್ ಕೊಟ್ಟರಂತೆ ಪಾಷ ಸುನೀಲ್ ಅವರು ತುಂಬ ತೊಂದರೆಯಲ್ಲಿದ್ದಾರೆ, ಅವರಿಗೆ ನಾವು ಆರ್ಥಿಕವಾಗಿ, ಯಾಕಂದರೆ ಅವರ ಸಭೆಯಿಂದ ಕೆಲವರಿಗೆಲ್ಲ ಅವರು ಸಪೋರ್ಟ್ ಮಾಡ್ತಾ ಇದ್ದರು. ಆದ ಕಾರಣ ಈಗ ಎಲ್ಲ ಕಡೆ ಅನೇಕ ಕಡೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದ. ಆದ ಕಾರಣ ಪಾಸ್ ಸುನಿಲ್ಕನ ಪರಿಸ್ಥಿತಿ ಗೊತ್ತಿದೆ, ಅವರಿಗೆ ಏನಾದರೂ ಒಂದು ಸಪೋರ್ಟ್ ಮಾಡೋ ಎಂಬ ಉದ್ದೇಶದಿಂದ ಪಾಪ ಅವರು ಅಲ್ಲಿ ಕಮಿಟಿಯಲ್ಲಿ ಅವರು ವಿಷಯ ಹೇಳಿದ್ರಂತೆ. ಆಗ ಅವರು ಮೈತ್ರಿದಳಾಗಿ 2-3 ಜನ ಹೇಳಿಬಿಟ್ರಂತೆ, ಅವರಿಗೆ ವಿದೇಶದಿಂದ ಹಣ ತುಂಬ ಬರ್ತಾ ಇದೆ, ಅವರಿಗೆ ಸರ್ಕಾರದಿಂದ ತುಂಬ ಹಣ ಬರ್ತಾ, ಅವರಿಗೆ ಏನು ಕಡಿಮೆ ಇಲ್ಲ ಎಂಬುದಾಗಿ ಹೇಳಿಬಿಟ್ಟು ಆಗ ಅವ್ರು ಕೇಳಿದ್ರಂತೆ, ನೀವು ಕಣ್ಣಲ್ಲಿ ನೋಡಿದ್ದೀರಿ ಎಂಬುದಾಗಿ ಕೇಳಿದ್ರಂತೆ. ಅಲ್ಲಲ್ಲಿಯ ಅಂದರೆ ಅನೇಕ ಏನಾಗ್ತದೆ ಅಂದರೆ ಯಾರು ಹೇಳಿದ್ದು ಅನೇಕ ಸಲ ನಂಬಿ ಬಿಡ್ತಾರೆ. ಕೆಲವೊಮ್ಮೆ ಅದು ಸತ್ಯವ ಅದು ಸುಳ್ಳ ಎಂಬುದಾಗಿ ಅದರ ಬಗ್ಗೆ ವಿವೇಚನೆ ಮಾಡಲಿಕ್ಕೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಪರಾಮರ್ಶೆ ಮಾಡಲಿಕ್ಕೆ ಯಾರು ಕೂಡ ಹೋಗುವುದಿಲ್ಲ. ಎಂದು ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಹೇಳುವಂಥದ್ದು, ನಿಮ್ಮ ಜೀವಿತದಲ್ಲೂ ಇದ್ದದೇ ಆದಂಥ ಘಟನೆಗಳು ನಡೆಯಬಹುದು. ಒಬ್ಬ ವ್ಯಕ್ತಿಯ ಬಗ್ಗೆ ಯಾರಾದರೂ ಯಾರಿಗೆ ಏನಾದರೂ ಹೇಳುವುದಾದರೆ ಅಲ್ಲಲ್ಲಿಯ ನಾವು ಏನು ಮಾಡಬೇಕು, ಅದನ್ನು ಇಮಿಡಿಯೇಟಾಗಿ ನಂಬಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಅವರು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಯಾರ ಹತ್ರ ಯಾರು ಬೇರೆಯವರಿಂದ ಕೇಳಿ ಹೇಳ್ತಾರೆ, ಅದ್ರ ಬಗ್ಗೆ ನಾವು ಏನು ಮಾಡಿ ವಿವೇಚನೆ ಮಾಡಿಕೊಂಡು ಜ್ಞಾನದೊಂದಿಗೆ ಹೋಗುವಾರಾಗಿರಬೇಕು. ಪ್ರೈಸ್ ಗಾಡ್. ಅಲ್ಲಿ ನಾವು ನೋಡ್ತೇವೆ ಚಾಡಿ ಹೇಳುವಂಥ ಮುಂದೆ 2 ತಿಮೋಥಿ ಚಾಪ್ಟರ್ 3 ಓದಿ. ದಮೆ ಇಲ್ಲದವರು. ಪ್ರೈಸ್ ಗಾಡ್. ಮತ್ತು ಇನ್ನೊಂದು ಕೊನೆಯ ದಿವಸಗಳಲ್ಲಿ ಇನ್ನೊಂದು ಗುಣ ನಾವು ಸ್ವಭಾವದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ, ದಮೆ ಇಲ್ಲದೆ ಇರುವಂಥದ್ದು. ದಮೆ ಎಂಬುದಾಗಿ ಹೇಳಬೇಕಾದ್ರೆ ಇದು ನಮ್ಮ ಶರೀರವನ್ನು ನಿಯಂತ್ರಣಕ್ಕೆ ನಾವು ತಗೊಳ್ಳಿಕ್ಕೆ ಸಾಧ್ಯವಾಗದ ಒಂದು ಪರಿಸ್ಥಿತಿ. ಅಂದರೆ ಶರೀರದ ಅಭಿಲಾಷೆಗಳನ್ನು, ಇಚ್ಛೆಗಳನ್ನು ಇದು ಏನು ಮಾಡ್ತೇವೆ, ಅದನ್ನು ಪೂರೈಸುವುದಕ್ಕೋಸ್ಕರವಾಗಿ ಓಡುವಂಥ ಒಂದು ಅನುಭವದ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ದಮೆ ಇಲ್ಲದವರು. ಅಲ್ಲಲ್ಲಿಯ ಒಂದು ವೇಳೆ ಅದು ವ್ಯಭಿಚಾರ ಪಾಪ ಆಗಿರ್ಬೋದು, ಒಂದು ವೇಳೆ ಅದು ಇಂಟರ್ನೆಟ್ ಆಗಿರ್ಬೋದು, ಒಂದು ವೇಳೆ ತಂಬಾಕು ಸೇವನೆ ಆಗಿರ್ಬೋದು, ಒಂದು ವೇಳೆ ಸರಾಯಿ ಸೇವನೆ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಡಿಫ್ರೆಂಟ್. ಅವರಿಗೆ ದಮೆ ಇಲ್ಲ, ಶರೀರದ ಮೇಲೆ ಅವರಿಗೆ ಜಯ ಇಲ್ಲ. ಅವರೇನು ಮಾಡ್ತಾರೆ, ಅದನ್ನು ಅನುಭವಿಸ್ತಾ ಶರೀರದ ಇಚ್ಛೆಗಳನ್ನು ಪೂರೈಸುವುದಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ಅದರಿಂದ ಓಡುತ್ತಾರೆ. ಪೌಲ ಒಂದು ಮಾತನ್ನು ಹೇಳ್ತಾನೆ, ನಾವು 1 ಕೊರಿಂಥ 9:24-27 ವಾಕ್ಯ ಓದಿಕೊಳ್ಳುವ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿದ್ದರಿಂದ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ, ಇತರರನ್ನು 27ನೇ ವಾಕ್ಯದ ಆಕ್ಚುಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂದು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನಮ್ಮ ಮೈಯನ್ನು ಜಜ್ಜುವುದಂದ್ರೆ ಕಲ್ಲನ್ನು ಹಿಡ್ಕೊಂಡು ನಮ್ಮ ಶರೀರವನ್ನು ಜಜ್ಜುವುದಲ್ಲ. ಅದರ ಅರ್ಥ ಅಂದರೆ ಪವಿತ್ರಾತ್ಮನ ಬಲದಿಂದ ನಮ್ಮ ಶರೀರದ ಇಚ್ಛೆಗಳ ಮೇಲೆ ಜಯವನ್ನು ಹೊಂದಿಕೊಳ್ಳೋದು. ರೋಮ 8:13 ಓದಿ. ರೋಮ 8:13. ರೋಮ 8:13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಅಲ್ಲಲ್ಲೂಯ. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಪವಿತ್ರಾತ್ಮನಿಂದ ನಮ್ಮ ದೇಹದ ದುರಾಭ್ಯಾಸಗಳನ್ನು ನಾವು ನಾಶ ಮಾಡುವುದಕ್ಕೆ ನಾವು ಮುಂದಾಗಬೇಕು ಪ್ರಿಯರೇ. ಕೊನೆಯ ದಿವಸಗಳಲ್ಲಿ ಇಚ್ಛೆಗಳ ಪ್ರಕಾರವಾಗಿ, ಶರೀರದ ಇಚ್ಛೆಗಳ ಪ್ರಕಾರವಾಗಿ, ಶರೀರದ ಅಭಿಲಾಷೆಗಳ ಪ್ರಕಾರವಾಗಿ ಜೀವಿಸುವಂಥವರ ಒಂದು ಗುಂಪು ಇರುತ್ತದೆ ಅಲ್ಲಲ್ಲಿ ಎಂಬುದಾಗಿ ಸತ್ಯವೇದ ನಮಗೆ ಎಚ್ಚರಿಕೆ ಕೊಡ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಒಂದು ವೇಳೆ ನೀನು ರಕ್ಷಣೆ ಹೊಂದಿದಂಥ ದೇವರ ಮಗು ಆಗಿರುವುದಾದರೆ ಅಲ್ಲಲ್ಲಿ ನಿನ್ನನ್ನು ನೀನು ಪರೀಕ್ಷೆ ಮಾಡು. ನೀನು ಸರಿಯಾದ ಮಾರ್ಗದಲ್ಲಿದ್ದೀಯಾ, ಅಥವಾ ಯಾವುದೋ ಒಂದು ನಿನ್ನನ್ನು ಜಯಿಸ್ತಾ ಇದೆ ಇವತ್ತು, ಯಾವುದೋ ಒಂದು ಪಾಪ, ಅದನ್ನು ಆ ಪಾಪವನ್ನು ನನಗೆ ಜಯಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ದೇವರ ಸಮ್ಮುಖದಲ್ಲಿ ಆ ಪಾಪವನ್ನು ದೇವರ ಮುಂದೆ ಒಪ್ಪಿಕೊಂಡು ಆ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡು. ಪವಿತ್ರಾತ್ಮನು ಅದರ ಮೇಲೆ ನಿನಗೆ ಜಯವನ್ನು ಕೊಡುತ್ತಾನೆ. ಯಾಕಂದರೆ ನಮಗೆ ಆಸೆ ಇರಬೇಕು, ಆ ಸಂಗತಿ
ಹೊರಗೆ ಬರಲಿಕ್ಕೆ, ಆ ಪಾಪದಿಂದ ಹೊರಗೆ ಬರಲಿಕ್ಕೆ ನಮಗೆ ಆಸೆ ಇದ್ದರೆ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ತಾನೆ. ಜಾನ್ ಗಾಸ್ಪಲ್ ಚಾಪ್ಟರ್ 5-6, ಯೋನ 5-6ರಲ್ಲಿ ನೋಡ್ತೇವೆ. ಅದು 1-14 ವಾಕ್ಯದವರೆಗಿರುವಂಥ ಒಂದು ವಿಷಯ ನಿಮಗೆಲ್ಲರಿಗೂ ಗೊತ್ತುಂಟು. 38 ವರ್ಷಗಳಿಂದ ಒಬ್ಬ ರೋಗಿ ಬೆತೆಸ್ಸ ಎಂಬುದಾಗಿ ಹೇಳುವ ಆ ಕೊಳದ ಬರಿಯಲ್ಲಿ ಆತನು ಬಿದ್ದುಕೊಂಡಿದ್ದ. ಆ ಬೆತೆಸ್ಸ ಕೊಳದ ಸುತ್ತಮುತ್ತಲು 5 ಮಂಟಪಗಳಿದ್ದವು. ಆ 5 ಮಂಟಪಗಳಲ್ಲಿ ಅನೇಕ ರೋಗಿಗಳು ಬಿದ್ದುಕೊಂಡಿದ್ದರು. ಆ ಬೆತೆಸ್ಸ ಕೊಳದ ಒಂದು ವಿಶೇಷತೆ ಏನೆಂದರೆ, ಯಾವ ರೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ದೇವದೂತನು ಅಲ್ಲಿ ಹಿಡಿದು ಬಂದು ಅಲ್ಲಿಯ ನೀರನ್ನು ಅಲ್ಲಾಡಿಸುವಂಥದ್ದು. ಯಾವಾಗ ದೇವದೂತನು ಒಂದು ನೀರನ್ನು ಅಲ್ಲಾಡಿಸುತ್ತಾನೋ ಅದೇ ಕ್ಷಣದಲ್ಲಿ ಯಾವ ರೋಗಿ ಆ ಕೊಳದಲ್ಲಿ ಇಳಿತಾನೋ ಅವನಿಗೆ ಸೌಖ್ಯವಾಗುತ್ತಿತ್ತು. ಎಷ್ಟೇ ದೊಡ್ಡ ರೋಗ ಆಗಿದ್ರು. 38 ವರ್ಷ ಈ ವ್ಯಕ್ತಿಗೆ ಗುಣ ಆಗಲಿಲ್ಲ. ಇದನ್ನು ತಿಳ್ಕೊಂಡ ಯೇಸು ಸ್ವಾಮಿ 6ನೇ ವಾಕ್ಯ ಹೇಳ್ತದೆ, ನಿನಗೆ ಗುಣವಾಗಲಿಕ್ಕೆ ಮನಸ್ಸಿದೆಯಾ? ಓದಿ ವಾಕ್ಯ 5-6. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಇವತ್ತು ಯೇಸು ನನ್ನನ್ನು ನಿಮ್ಮನ್ನು ನೋಡಿ ಕೇಳುವಂತ ಒಂದು ಪ್ರಶ್ನೆ ಏನೆಂದರೆ, ನಿನಗೆ ಈ ಪಾಪದಿಂದ ಹೊರಗೆ ಬರಲಿಕ್ಕೆ ಮನಸ್ಸಿದೆಯಾ? ಈ ಇಚ್ಛೆ ಮೇಲೆ ಜಯ ಹೊಂದುವುದಕ್ಕೆ ನಿನಗೆ ಮನಸ್ಸಿದೆಯಾ? ಈ ಶರೀರದ ಅಭಿಲಾಷೆಯನ್ನು ಜಯಿಸುವುದಕ್ಕೆ ನಿನಗೆ ಮನಸ್ಸಿದೆಯಾ? ಯೇಸು ಕೇಳುವಂತ, ಒಂದು ವೇಳೆ ನಮಗೆ ಮನಸ್ಸು ಇದೆ ಎಂಬುದಾಗಿ ಆದರೆ ನಾವು ಮಾನಸಾಂತರ ಪಡಬೇಕು, ದೇವರ ಮುಂದೆ ಒಪ್ಪಿಕೊಳ್ಬೇಕು ನಮ್ಮ ಬಲಹೀನತೆಯನ್ನು. ಯೇಸು, ಇದು ನನ್ನ ಬಲಹೀನತೆ, ಇದರಿಂದ ನನಗೆ ಹೊರಗೆ ಬರಬೇಕು, ಇದರ ಮೇಲೆ ನನಗೆ ಜಯ ಸಿಗುತ್ತಾ ಇಲ್ಲ, ಇದು ನನ್ನನ್ನು ಆಳ್ತಾ ಇದೆ, ಅಪ್ಪ ನನ್ನನಿಗೆ ಸಹಾಯ ಮಾಡು, ಇದನ್ನು ಹೊರಗೆ ಬರಲಿಕ್ಕೆ, ಇದರ ಮೇಲೆ ಜಯ ಹೊಂದುವುದಕ್ಕೆ ಬೇಕಾದ ಕೃಪೆ ನನಗೆ ದಯಪಾಲಿಸಿ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ, ಅಲ್ಲಿ ಬಯಕೆಯಿಂದ ಆಸೆಯಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಯೇಸು ಸ್ವಾಮಿ ನನಗೂ ನಿಮಗೂ ಇದರ ಮೇಲೆ ಯಾವ ಬಲಹೀನತೆಯನ್ನು ದೇವರಿಂದ ಒಪ್ಪಿಕೊಳ್ತೇವೆ ಅದರ ಮೇಲೆ ಆತನು ನಮಗೆ ಜಯವನ್ನು ಕೊಡುವನಾಗಿದ್ದಾನೆ. ಆದ ಕಾರಣ ಕೊನೆಯ ದಿವಸಗಳಲ್ಲಿ ಇಚ್ಛೆಗಳಿಂದ ತುಂಬಿದಂಥ ಒಂದು ಗುಂಪನ್ನು, ದಮೆ ಇಲ್ಲದೆ ಜೀವಿಸುವಂಥ ಒಂದು ಗುಂಪನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, 2 ತಿಮೋಥಿ ಚಾಪ್ಟರ್ 3ಗೆ ತಿರುಗಿ ನಾವು ಬರೋಣ. ಉಗ್ರತೆಯುಳ್ಳವರು ಇನ್ನೊಂದು ಸ್ವಭಾವ ಏನೆಂದರೆ ಉಗ್ರತೆಯುಳ್ಳವರು ಅಂದರೆ ಒಂದು ಕೋಪ, ಒಂದು ವಿಧವಾದಂಥ ದ್ವೇಷ, ಉಗ್ರವತೆ, ಅಲ್ಲಲ್ಲಿಯ ಒಂದು ತಾಳ್ಮೆ ಇರಲ್ಲ, ಒಂದು ಪ್ರೀತಿಯ ಸ್ವಭಾವ ಇರಲ್ಲ, ತಗ್ಗುತನ ಇರಲ್ಲ, ದೀನತೆ ಇರಲ್ಲ, ಉಗ್ರತೆ. ಎಲ್ಲ ವಿಷಯದಲ್ಲಿ ಕೂಡ ಏನು ಮಾಡೋದು, ಕೋಪ ಮಾಡಿಕೊಳ್ಳುವಂಥದ್ದು, ಉಗ್ರರಾಗಿರುವಂಥದ್ದು, ಈ ರೀತಿಯ ಒಂದು ಸ್ವಭಾವವನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಲ್ಲಲ್ಲಿಯ ಈ ಒಂದು ಸ್ವಭಾವ ಅಲ್ಲಲ್ಲಿ ಶರೀರದಿಂದಲೂ ಮಾತ್ರವಲ್ಲ ಸೈತಾನಿಂದಲೂ ಬರುವಂತಾಗಿದೆ. ಸೈತಾನ ಉಗ್ರತೆಯುಳ್ಳವನು. ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 1-20 ವಾಕ್ಯ ಓದುವಾಗ ಅಲ್ಲಿ ಒಂದು ದೆವ್ವ ಹಿಡಿದಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಗೆದನೇಜ್ರ ಎಂಬುದಾಗಿ ಹೇಳುವಂಥ ಸೀಮೆಯಲ್ಲಿರುವಂಥ ಆ ಸೀಮೆಯಲ್ಲಿರುವಂಥ ವ್ಯಕ್ತಿಯನ್ನು ಕಾಣ್ತೇವೆ. ಅವನು ಉಗ್ರತೆಯುಳ್ಳವನಾಗಿದ್ದ. ಅವನೇನು ಮಾಡ್ತಿದ್ದ, ತನ್ನ ಶರೀರವನ್ನು ಏನು ಮಾಡ್ತಾ ಇದ್ದ ಅಂತ ಜಜ್ಜುತ್ತಾ ಇದ್ದ, ಸಮಾಧಿಗಳಿಗೆ ವಾಸ ಮಾಡ್ತಾ ಇದ್ದ, ಜನರು ಭಯಪಡ್ತಿದ್ದರು, ಆಚೆ ಕಡೆ ನಡೆದು ಹೋಗುವುದಕ್ಕೋಸ್ಕರವಾಗಿ ಭಯಂಕರ ಉಗ್ರನಾಗಿದ್ದ. ಶರೀರ ಕಟ್ಟಿ ಹಾಕಿದ್ರು ಅದನ್ನು ಏನು ಮಾಡ್ತಾ ಇದ್ದ, ಒಡೆದಾಗ್ತದೆ. ಓದುವನು 5ನೇ ಅಧ್ಯಾಯ 1ನೇ ವಾಕ್ಯದಿಂದ. ಆಮೇಲೆ ಅವರು ಸಮುದ್ರದ ಆಚೆದೆಡೆಗೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಟಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರೂ ಅವನು ಸರಪಣಿಗಳನ್ನು ಕಿತ್ತು ಬೇಟಿಗಳನ್ನು ಮುರಿದು ಹಾಕಿದನು. ಅವನನ್ನು ಇನ್ನೂ ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿದ್ದು ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ ಬಸ್ ಇಲ್ಲಿ ಅವನು ಕೊನೆಗೆ ಏನಾಗ್ತಾನೆ, ಯೇಸು ಯಾವಾಗ ಈ ದುರಾತ್ಮಗಳನ್ನು ಅವನ ಆ ಶರೀರದಿಂದ ಹೊರಡಿಸ್ತಾನೋ ಅವನು ಸ್ವಸ್ಥ ಬುದ್ಧಿಯೊಳನಾಗಿ ಒಳ್ಳೆ ಬಟ್ಟೆ ಹಾಕಿಕೊಂಡು ಅಲ್ಲಿ ಕೂತ್ಕೊಳ್ಳುವಂಥದ್ದು ನಾವು 17ನೇ ವಾಕ್ಯದಿಂದ ಓದಿ. ಅವರಿಗೆ ವಿಚಾರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದವನು ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಅವನನ್ನು ಹೀರಗೊಡದೆ ಅವರಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕನಿಕರ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. 14ರಿಂದ 16 ಓದಿ ಅದೇ ಅಧ್ಯಾಯದಲ್ಲಿ.
ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಆ ಊರುಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದವನು, ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು, ಅಂದರೆ ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಬಟ್ಟೆಗಳನ್ನು ಹಾಕಿ ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಬೆದರಿದರು. ನಡೆದ ಸಂಗತಿಯನ್ನು ಬಸ್ ನೋಡಿದವರು ಇಲ್ಲಿ ನಾವು ನೋಡುವಂಥದ್ದು ಏನೆಂದರೆ, ಒಬ್ಬ ಉಗ್ರತೆಯುಳ್ಳವನಾಗಿ ಯಾಕೆ ಆ ರೀತಿ ಅಂತನಿದ್ದ? ಅವನ ಒಳಗಡೆ ದುರಾತ್ಮಗಳಿದ್ದವು. ನಮ್ಮಲ್ಲಿ ಕೆಲವು ಮಾನಸಿಕ ಅಸ್ವಸ್ಥರನ್ನು ನಾವು ರಸ್ತಬದಿಯಿಂದ ಕರ್ಕೊಂಡು ಬರ್ತಾ ಇದ್ದೇವೆ. ಕೆಲವೊಬ್ಬರು ಅಲ್ಲಿ ನಾವು ತರುವ ಸಂದರ್ಭದಲ್ಲೇ ಅವ್ರು 4-5 ಜನ ಗಟ್ಟಿಯಾಗಿ ಹಿಡ್ಕೋಬೇಕಾಗಿರ್ತದೆ, ಅಷ್ಟು ಬಲ ಇರ್ತದೆ ಅವರಲ್ಲಿ. ಮಾತ್ರವಲ್ಲ, ಭಯಂಕರ ಉಗ್ರತೆಯುಳ್ಳವರಾಗಿರ್ತಾರೆ. ಕೆಲವೊಬ್ಬರು ಕಚ್ಚುತ್ತಾರೆ, ಕೆಲವರು ಪರಚುತ್ತಾರೆ. ಆ ರೀತಿಯೆಲ್ಲ ಅವಸ್ಥೆ ಅವರ ಜೀವಿತದಲ್ಲಿ ಇರ್ತದೆ. ಯಾಕಂದರೆ ಅವ್ರು ಬೇಕಂತ ಮಾಡುವಂಥದ್ದಲ್ಲ, ಅವರಿಗೆ ಗೊತ್ತಿರಲ್ಲ ಅವ್ರು ಏನು ಮಾಡ್ತಾರೆ ಎಂಬುದಾಗಿ. ಅವರಿಗೆ ಸ್ವಸ್ಥ ಬುದ್ಧಿ ಇರಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ನಾನು ಇನ್ನೊಬ್ಬರಿಗೆ ಆಕ್ರಮಣ ಮಾಡ್ತಾ ಇದ್ದೇನೆ, ಇನ್ನೊಬ್ಬರಿಗೆ ನೋವು ಕೊಡ್ತಾ ಇದ್ದೇನೆ, ಅವರಿಗೆ ಅದು ಗೊತ್ತಾಗುವುದಿಲ್ಲ. ಅದೇ ರೀತಿಯಲ್ಲಿ ಕೆಲವೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನ ನೋಡಿದ್ದೇನೆ, ನಾನು ಮುಂಚಿನ ಹಾಗೆ ಇದ್ದಿದ್ದರೆ ನಾನು ಏನು ಮಾಡ್ತಾ ಇದ್ದೇನೋ ಗೊತ್ತಿಲ್ಲ. ಕೆಲವೊಬ್ಬರು ಹೇಳುವುದುಂಟು, ಮುಂಚಿನ ಹಾಗೆ. ಅದರ ಅರ್ಥ ಏನು ಗೊತ್ತುಂಟ? ಮುಂಚೆ ಬಿಟ್ಟು ಹೋದವನು ಇನ್ನೂ ಒಳಗಡಿದ್ದಾನೆ ಎಂಬುದಕ್ಕೆ ಅರ್ಥ. ಆ ರೀತಿಯ ಮಾತು ನಮ್ಮಲ್ಲಿ ಬರುವುದಾದರೆ ಮುಂಚಿನ ಹಾಗೆ ಎದ್ದಿದ್ದಾರೆ ಅಲ್ಲಲ್ಲಿಯ, ಅದು ನಮ್ಮ ಬಾಯಲ್ಲಿ ಯಾವತ್ತೂ ಬರಬಾರದು. ಯಾಕಂದರೆ ನಾವು ಎಷ್ಟೇ ಉಗ್ರರಾಗಿದ್ರೂ ಕೂಡ ನಾವು ಯೇಸುವಲ್ಲಿ ಬರೋಕ್ಕೆ ಮುಂಚೆ ದೀನತೆಯುಳ್ಳಂಥ ಯೇಸು ಕ್ರಿಸ್ತ ನಮ್ಮ ಒಳಗಡೆ ಬಂದಾಗ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಗಬೇಕು ಪ್ರಿಯರೇ. ಕ್ರಿಸ್ತನ ಗುಣ ನಮ್ಮ ಒಳಗೆ. ಒಂದು ವಾಕ್ಯ ಓದಿ, ಫಿಲಿಪ್ಪಿ 2:5-6 ವಾಕ್ಯ ಏನಿರ್ತದೆ ಅಂದರೆ, ಕ್ರಿಸ್ತನ ಮನಸ್ಸು ಉಳ್ಳವರಾಗಿರಿ. ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನಮಗೆ ಸಿಕ್ಕಿದೆ ಕ್ರಿಸ್ತನ ಮನಸ್ಸು. 1 Corinthians 2:16, 1 Corinthians 2:16 ಓದಿ. ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶವನಾರು ಎಂದು ಬರೆದದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಆಲ್ರೆಡಿ ನಮಗೆ ಕ್ರಿಸ್ತನ ಮನಸ್ಸು ನಮಗೆ ದೊರಕಿದೆ ಪ್ರಿಯರೇ. ಆದ ಕಾರಣ ಯಾವತ್ತೂ ನಾವು ಪುನಃ ಬಿಟ್ಟು ಹೋದವನು ತಿರುಗಿ ಕರೆಯಬಾರದು. ನಾನು ಮುಂಚಿನ ಆಗಿದ್ರೆ ಎಂಬುದಾಗಿ ಅಂಥ ಮಾತು ನಮ್ಮ ಬಾಯಲ್ಲಿ ಬರಬಾರ್ದು. ಅದೇ ಒಂದೇ ಮಾತು ಸಾಕು ಲೀಗಲಿ ಎಂಟ್ರಿ ಕೊಡಲಿಕ್ಕೆ, ಸೈತಾನನಿಗೆ ಲೀಗಲಿ ಡೋರ್ ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಲಿಕ್ಕೆ, ನಾವು ಕೊಡಲಿಕ್ಕೆ ಒಂದೇ ಒಂದು ಆ ಮಾತು ಸಾಕು. ಆ ಮಾತಿನ ಮೂಲಕ ಅವನಿಗೆ ನಿಯಮಬದ್ಧವಾದ ಅಥವಾ ಲೀಗಲಿ ಆಗಿರುವ ಒಂದು ಬಾಗಿಲನ್ನು ತೆರೆಯುತ್ತೆ, ಬಾ ನನ್ನ ಒಳಗಡೆ ಬಾ ಎಂಬುದಾಗಿ. ಆದ ಕಾರಣ ನಾವು ಯಾವತ್ತು ಹೇಳಬಾರ್ದು ಮುಂಚಿನ ಆಗಿರ್ತದ್ರೆ. ಈ ಉಗ್ರತೆಯ ಸ್ವಭಾವ ನಮ್ಮನ್ನು ಬಿಟ್ಟು ಹೋಗಬೇಕು. ನಮ್ಮ ಜೀವಿತದಲ್ಲಿ ನಾವು ತಗ್ಗುತನ, ದೀನತೆ, ಯಾವಾಗಲೂ ಕ್ರಿಸ್ತನ ಗುಣಗಳು ನಮ್ಮ ಜೀವಿತದಲ್ಲಿ ಇರುವ ಹಾಗೆ ನಾವು ಏನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಕರ್ತನ ಮೇಲೆ ಬೇಡಬೇಕು, ಪ್ರಾರ್ಥಿಸಬೇಕು. ಯೇಸುವೆ, ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು, ನಿನ್ನಂತೆಯೇ ನಿನ್ನ ಹಾಗೆ ಜೀವಿಸಲು ನನಗೆ ಸಹಾಯ ಮಾಡು, ನಿನ್ನ ಗುಣಗಳನ್ನು ನನಗೆ ಅನುಗ್ರಹಿಸುವುದಾಗಿ ನಾವು ಯಾವತ್ತೂ ಪ್ರಾರ್ಥಿಸಬೇಕು ಪ್ರಿಯರೇ. ಓಕೆ, 2 Timothy 3ಗೆ ನಾವು ತಿರುಗಿ ಬರೋಣ. ಒಳ್ಳೆಯದನ್ನು ಪ್ರೀತಿಸದವರು. ಇನ್ನೊಂದು ಗುಣ ಅಂತೆ, ಸ್ವಭಾವ ಅಂತೆ, ಕಡೆಯ ದಿವಸಗಳಲ್ಲಿ ಒಳ್ಳೆಯದನ್ನು ಪ್ರೀತಿಸೋರು. ನಾವು ಯಾಕೋಬ 4:17 ವಾಕ್ಯ ಓದುವ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4:17, ಯಾಕೋಬ 4:17. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದಿರುವನು ಪಾಪಕ್ಕೆ ಒಳಗಾಗಿದ್ದಾನೆ. ನಾವು ಯಾವುದೇ ಸಂಗತಿ ಆಗಿರ್ಬೋದು, ನಮ್ಮ ಕಣ್ಣ ಮುಂದೆ ಕಾಣುವಂತಹ ಒಳ್ಳೆ ಸಂಗತಿ ಅದನ್ನು ತಿಳಿದು ಕೂಡ ಮಾಡದೆ ಹೋದರೆ, ನಾವು ಕಣ್ ತಪ್ಪಿಸಿ ಹೋಗುವುದಾದರೆ ನಾವು ಪಾಪ ಮಾಡ್ತೇವೆ ಎಂಬುದಾಗಿ ಅರ್ಥ. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 27-35 ವಾಕ್ಯದವರೆಗೆ ಓದುವುದಾದರೆ, ಅಲ್ಲಿ ಒಬ್ಬ ಯೇಸು ಸ್ವಾಮಿ ಒಂದು ಸಾಮ್ಯವನ್ನಲ್ಲಿ ಹೇಳ್ತಾ ಇದ್ದಾನೆ. ಒಂದು ಸ್ಟೋರಿಯನ್ನು ಆ ಒಂದು ಶಾಸ್ತ್ರಿಗೆ ಅಲ್ಲಿ ಹೇಳುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ. ಅದು ಏನೆಂದರೆ, ಒಬ್ಬ ವ್ಯಕ್ತಿ ಯೆರೂಸಲೇಮಿನಿಂದ ಯೆರಿಕೋವಿನ ಕಡೆಗೆ ಹೋಗುತ್ತಾ ಇದ್ದಾಗ ದಾರಿಯಲ್ಲಿ ಕಳ್ಳರು ಆ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾರೆ? ಹೊಡೆದು, ಸುಲಿಗೆ ಮಾಡಿ, ದರೋಡೆ ಮಾಡಿ, ಅರೆಜೀವ ಮಾಡಿ ಬಿಟ್ಟು ಹೋದರು. ಆ ಕಡೆದ ಒಬ್ಬ ಯಾಜಕನು ಬಂದ, ನೋಡದಾಗಿ ಹೋದ. ನಂತರ ಲೇವಿ ಬಂದ, ನೋಡದಾಗಿ ಹೋದ. ಆದರೆ ಒಬ್ಬ ಸಮಾರ್ಯದವನು ಬಂದ,
ಅವನು ಅಲ್ಲಿ ತನ್ನ ಕತ್ತೆಯನ್ನು ನಿಲ್ಲಿಸಿ ಅವನ ಗಾಯಗಳನ್ನು ತೊಳೆದು ಗಾಯಗಳನ್ನು ಕಟ್ಟಿ ಒಂದು ಛತ್ರಕ್ಕೆ ಕರ್ಕೊಂಡು ಹೋಗಿ ಆ ಛತ್ರದಲ್ಲಿ ಆ ವ್ಯಕ್ತಿಯಾಗೆ ಬೇಕಾದಂಥ ಆರಾಮ ಮಾಡಲಿಕ್ಕೆ ಅಲ್ಲಿ ಕೊಡಬೇಕಾದ ಮೊತ್ತ ಹಣ ಕೊಟ್ಟು ತಿರುಗಿ ಹೆಚ್ಚಾದರೆ ತಿರುಗಿ ಬರುವಾಗ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿ ಆತನು ಹೋಗುವಂಥದ್ದು ನೋಡ್ತೇವೆ. ಅವನು ನಿಜವಾದ ಒಳ್ಳೆಯ ಸಮರ್ಯದವನಾಗಿದ್ದಾನೆ. ಅನೇಕ ಸಲ ನಮ್ಮ ಕಣ್ಣ ಮುಂದೆ ನಮಗೆ ಒಳ್ಳೆಯದನ್ನು ಮಾಡುವಂಥ ಅವಕಾಶಗಳಿರ್ತದೆ. ನಾವು ಸ್ವಾರ್ಥಿಗಳಾಗಿ ಏನು ಮಾಡ್ತೇವೆ, ನಾವು ಒಳ್ಳೆಯದನ್ನು ಮಾಡಲ್ಲ ಪ್ರಿಯರೇ. ನಾವು ನಮ್ಮ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಪ್ರಿಯರೇ. ಆದ ಕಾರಣ ಒಳ್ಳೆಯದನ್ನು ಮಾಡದಿರುವಂಥದ್ದು ಗುಂಪು ಜನರನ್ನು ಕೊನೆಯ ದಿನಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಒಬ್ಬ ವ್ಯಕ್ತಿಗೆ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾ? ಒಬ್ಬ ವ್ಯಕ್ತಿಗೆ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವಾ? ಒಬ್ಬ ವ್ಯಕ್ತಿ ತೊಂದರೆಯಲ್ಲಿರುವಂಥ ವ್ಯಕ್ತಿಗೆ ಯಾವುದೇ ವಿಧವಾಗಿ ನಾವು ಸಹಾಯ ಮಾಡಲಿಕ್ಕೆ ಕರುಣೆ ತೋರಿಸಲಿಕ್ಕೆ ನಮಗೆ ಸಾಧ್ಯವಾ? ನಮ್ಮಿಂದ ಆಗುವ ರೀತಿಯಲ್ಲಿ ಮಾಡುವವರಾಗಿರಬೇಕು. ಇನ್ನೊಂದು ಒಳ್ಳೆಯದುಂಟು. ಮೀಕನ ಸುವಾರ್ತೆ 6ನೇ 8ನೇ ವಾಕ್ಯ ಓದುವ. ಬುಕ್ ಆಫ್ ಮೀಕಾ ಚಾಪ್ಟರ್ 6 verse 8. ಮನುಷ್ಯನೇ, ಒಳ್ಳೆಯದು ಇದೆ ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರನಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಮೊದಲನೇದಾಗಿ ನ್ಯಾಯವನ್ನು ಆಚರಿಸುವಂಥದ್ದು. ಹಲ್ಲಲಿಯ, ಇದು ಕೂಡ ಒಳ್ಳೆಯದು. ನಾವು ಮಾಡುವಂಥದ್ದು ಒಳ್ಳೆಯದು. ನ್ಯಾಯವಾದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವೇನು ಮಾಡೋದು, ವ್ಯವಹಾರಗಳನ್ನು ಮಾಡುವುದು, ಕೆಲಸವನ್ನು ಮಾಡೋದು, ಸೇವೆಯನ್ನು ಮಾಡೋದು. ಎರಡನೇದಾಗಿ ಕರುಣೆಯನ್ನು ಏನು ಮಾಡೋದು, ತೋರಿಸುವಂಥದ್ದು, ಮತ್ತೊಬ್ಬರಿಗೆ ಕರುಣೆ ತೋರಿಸುವಂಥದ್ದು. ಮೂರನೇದಾಗಿ ನಿನ್ನ ದೇವರಿಗೆ ನಮ್ರನಾಗಿ ನಡ್ಕೊಳ್ಳುವಂಥದ್ದೆಂಬುದಾಗಿ, ಅದು ಕೂಡ ಒಳ್ಳೆಯದೆಂಬುದಾಗಿ ನಾವು ನೋಡ್ತೇವೆ. ಓಕೆ, ಮುಂದೆ 2 ತಿಮೋಥೆ ಚಾಪ್ಟರ್ 3ಗೆ ನಾವು ಬರುವ. ದ್ರೋಹಿಗಳು ದ್ರೋಹ ಎಂಬುದಾಗಿ ಹೇಳಬೇಕಾದ್ರೆ ಒಂದು ನಂಬಿಕೆಗೆ ಮಾಡುವಂಥ ಒಂದು ದ್ರೋಹ. ಕಡೆಯ ದಿವಸಗಳಲ್ಲಿ ದ್ರೋಹಿಗಳು ಹೆಚ್ಚಾಗಿರ್ತಾರಂತೆ. ಉದಾಹರಣೆಗೆ ನಾವು ಮೊನ್ನೆ ದಿವಸ ಕೊನೆಯ ದಿವಸಗಳ ಒಂದು ಗುರುತುಗಳನ್ನು ಓದುವಾಗ ಧ್ಯಾನಿಸುವಾಗ ಮತ್ತಾಯ 24:10 ಓದಿದ್ದೇವೆ. ಅದನ್ನು ತಿರುಗಿ ನಾವು ಓದಿಕೊಳ್ಳೋಣ. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿದುಕೊಡುವರು. ನೋಡಿ, ಓಕೆ, ಅನೇಕರು ಹಿಂಜರಿಯುತ್ತಾರೆ ಮತ್ತು ಒಬ್ಬರಿಗೊಬ್ಬರು ಹಿಡಿದು ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ದ್ರೋಹ ಮಾಡುವಂಥ ಒಂದು ಆತ್ಮ ಕಡೆಯ ದಿವಸಗಳಲ್ಲಿ ಏನಾಗ್ತದಂತೆ, ಅದು ಹೆಚ್ಚುತ್ತದೆ ಎಂಬುದಾಗಿ ನೋಡ್ತವೆ. ಗಂಡನ ಹೆಂಡತಿಗೆ ದ್ರೋಹ ಮಾಡ್ತಾನೆ, ಹೆಂಡತಿ ಗಂಡನಿಗೆ ದ್ರೋಹ ಮಾಡ್ತಾಳೆ, ಮಕ್ಕಳು ತಂದೆ ತಾಯಿಗೆ ದ್ರೋಹ ಮಾಡ್ತಾರೆ, ಮಕ್ಕಳು ತಂದೆ ತಾಯಿ ಮಕ್ಕಳಿಗೆ ದ್ರೋಹ ಮಾಡ್ತಾರೆ, ಸಹೋದರ ಪರಸ್ಪರ ದ್ರೋಹ ಮಾಡುತ್ತಾರೆ. ಅಲ್ಲಲ್ಲಿಯ ಅನೇಕ ಉದಾಹರಣೆಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಿನ್ನೆ ದಿನ ನಾನು ಒಂದು ವಿಷಯ ಹೇಳಿದೆ ನಿಮಗೆ. ನಮ್ಮ ಅಂಕಲ್ ಪಾಸ್ಟರ್ ಮ್ಯಾಥ್ಯೂ ಅವರು ಅವರ ಒಂದು ಜಾಗಕ್ಕೆ ಸಂಬಂಧವಾಗಿ ನಮ್ಮ ತಾಯಿ ಮತ್ತು ಅವರ ಅಕ್ಕಂದಿರು ಅಣ್ಣಂದಿರು ಎಲ್ಲರೂ ಸೇರಿ ಬಬಂಕಲ್ ಹೆಸರಿಗೆ ಮಾಡುವ ಉದ್ದೇಶದಿಂದ ಅವರ ಹಕ್ಕನ್ನು ಬಿಟ್ಟುಕೊಟ್ರು. ಆಸ್ತಿದೆಲ್ಲ ಅವರ ಹಕ್ಕನ್ನು ಬಿಟ್ಟುಕೊಟ್ರು. ಮಾತುಕತೆ ಮಧ್ಯದಲ್ಲಿ ತಾಯಿ ಹೇಳಿದ್ರು, ನನಗೆ ಆಸ್ತಿ ಬೇಡ, ಆ ಅಜ್ಜನ ಆಸ್ತಿಯಲ್ಲಿ ಉಳಿದ ಅಕ್ಕಂದಿರು ಹೇಳಿದ್ರು, ಉಳಿದ ಅಣ್ಣಂದಿರು ಹೇಳಿದ್ರು, ನಮಗೂ ಬೇಡ, ಯಾಕಂದರೆ ಅವರವರಿಗೆ ಎಲ್ಲರೂ ಸಿಕ್ಕಿದೆ, ಗಂಡು ಮಕ್ಕಳೆಲ್ಲ ಸಿಕ್ಕಿದ ಆಸ್ತಿ, ಅದಕ್ಕೆ ಕೊಡೋದು ಬೇಡ. ಆ ಒಂದು ಲಾಯರ್ ಹೇಳಿದರು, ಹಾಗಾದರೆ ನೀವು ಬಬಂಕಲ್ ಹೆಸರಲ್ಲಿ ಮಾಡಬೇಕಾದ ಆಸ್ತಿಯನ್ನು ಅವ್ರ ತಾಯಿ ಹೆಸರಿಗೆ ಮೊದಲು ಮಾಡಬೇಕು, ಯಾಕಂದರೆ ತಾಯಿ ಜೀವಂತವಾಗಿದ್ರೆ, ಮತ್ತು ಆ ತಾಯಿ ಹೆಸರಿಂದ ಇವರ ಹೆಸರಿಗೆ ಬಬಂಕಲ್ ಹೆಸರು ಬರಬೇಕು. ಅದೇನಾಯ್ತಂದರೆ ಇಬ್ಬರು ಅಣ್ಣಂದಿರು ಮೋಸ ಮಾಡಿ ಅವರು ಏನು ಮಾಡಿದ್ರು, ತಾಯಿಯ ಅಜ್ಜಿಯ ಸಿಗ್ನೇಚರ್ ತಗೊಂಡು ಇವರಿಗೆ ಸಿಗಬೇಕಾದಂಥ ಆಸ್ತಿಯನ್ನು ಇವರಿಗೆ ಸಿಗದಾಗೆ ಮಾಡಿದರು. ಆದರೆ ಇಲ್ಲಿವರೆಗೆ ದೇವರು ಅವರಿಗೆ ಕೈ ಬೀಳಲಿಲ್ಲ. ಇವತ್ತಿನವರೆಗೂ ದೇವರು ನಂಬಿಗಸ್ತನಾಗಿ, ಅವರು ಕಷ್ಟಪಟ್ಟು ಬಾಡಿಗೆ ಮನೆಗೆ ಹೋಗಿ ಕಷ್ಟಪಟ್ಟರು ಸುಮಾರು 2 ವರ್ಷಕ್ಕಿಂತ ಅಧಿಕವಾಗಿ. ಆದರೂ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಾಲ ಮಾಡಿ ಒಂದು ಚಿಕ್ಕ 15 ಸೆಂಟ್ ಜಾಗ ತಗೊಂಡ್ರು, ಚಿಕ್ಕ ಮನೆ ಸಾಲದಲ್ಲಿ ಚಿಕ್ಕ ಮನೆ ಕಟ್ಟಲಿಕ್ಕೆ ದೇವರು ಕೃಪೆ ಮಾಡಿದ. ಇವತ್ತು ಸೇವೆಯಲ್ಲಿ ಕೂಡ ಅವ್ರ ದೇವ್ರ ಶಕ್ತಿ ಉಪಯೋಗಿಸ್ತಿದ್ದಾನೆ. ಇವತ್ತಿಗೂ ಅವರಿಗೆ ದೇವರು ಕಡಿಮೆ ಮಾಡಲಿಲ್ಲ. ಅಂದರೆ ಈ ದ್ರೋಹ ಮಾಡುವಂಥ ಸ್ವಭಾವ, ಇದು ಒಂದು ಉದಾಹರಣೆ ನಮಗೆ ನನ್ನ ಕಣ್ಣ ಮುಂದೆ ನಡೆದದ್ದು ನಿಮಗೆ ಹೇಳಿದ್ದೇನೆ. ಅನೇಕ ಲೋಕದಲ್ಲಿ ಈ ರೀತಿಯಲ್ಲಿ ನೋಡ್ತವೆ. ಅಂದರೆ ಆಸ್ತಿಗಾಗಿ ಅಥವಾ ಯಾವುದೇ ವಿಧವಾದಂಥ ಹಣಕ್ಕೋಸ್ಕರವಾಗಿ, ಅಧಿಕಾರಕ್ಕಾಗಿ ದ್ರೋಹ ಮಾಡುವಂಥ ಎಷ್ಟೋ ಗುಂಪುಗಳನ್ನು ಸತ್ಯವೇದದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಸತ್ಯವೇದದಲ್ಲಿ ಸ್ವತಃ ತಂದೆಗೆ ವಿರೋಧವಾಗಿ ದ್ರೋಹ ಮಾಡಿ ಬಂಡಾಯ ಎದ್ದಂಥ ಅಬ್ಷಾಲೋಮನ ಕುರಿತಾಗಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಅವನ ಜೊತೆಯಲ್ಲಿ ಅದೇ ಸಂದರ್ಭದಲ್ಲಿ ಸೇರಿದಂಥ ಅಹಿತೋಫೆಲನ ಕುರಿತಾಗಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಸತ್ಯವೇದದಲ್ಲಿ ಕೂಡ ಈ ರೀತಿಯ ದ್ರೋಹ
ಬಗೆದಂಥ ಅನೇಕ ಉದಾಹರಣೆಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪೌಲನು 2 ಕೊರಿಂಥ ಚಾಪ್ಟರ್ 11 21-28 ಅಲ್ಲಿ ತನ್ನ ಕಷ್ಟಗಳನ್ನು ಆತನು ವಿವರಿಸುವಾಗ 24, 25, 23, 24, 25ನೇ ವಾಕ್ಯಕ್ಕೆ ಬರುವಾಗ ಆತನು ಸುಳ್ಳು ಸಹೋದರರ ಬಗ್ಗೆ ಹೇಳುವಂಥದ್ದು ನೋಡ್ತೇವೆ. ಅಂದರೆ ಹೊರಗಡೆ ಅವರು ಒಳ್ಳೆಯದಾಗಿರ್ತಾರೆ, ಮುಂದುಗಡೆ ನಿಮ್ಮ ಮುಂದೆ ಇರುವಾಗ ಅವರು ಒಳ್ಳೆ ನಗಾಡ್ತಾರೆ, ಒಳ್ಳೆ ಇರ್ತಾರೆ, ಹಿಂದುಗಡೆ ಹೋಗಿ ನಿಮಗೆ ವಿರುದ್ಧವಾಗಿ ಕ್ರಿಯೆಗಳನ್ನು ಅವರು ಮಾಡ್ತಾರೆ. ಅದಕ್ಕೆ ನಂಬಿಕೆ ದ್ರೋಹ ಮಾಡುವಂಥದ್ದು ಬದಲಿ ಈ ರೀತಿಯ ಕೆಲವೊಂದು ಗುಂಪು ಜನರನ್ನು ಕೊನೆಯ ದಿವಸಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಮ್ಮ ಒಳಗಡೆ ಇಂಥ ಗುಣಗಳು ಬರದ ಹಾಗೆ ನಾವು ಎಚ್ಚರಿಕೆ ವಹಿಸೋರು. ಯಾರಿಗೂ ಕೂಡ ನಾವು ದ್ರೋಹ ಮಾಡೋದು ಬೇಡ ಪ್ರಿಯರೇ. ಒಂದು ಅಂಥ ಆಲೋಚನೆ ಬರುವಾಗ ಅದನ್ನು ರಿಬ್ಯೂಕ್ ಮಾಡಿಬಿಡಬೇಕು ಪ್ರಿಯರೇ. ಓಕೆ, ಮುಂದೆ ಓದಿ 2 ತಿಮೋಥಿ ಚಾಪ್ಟರ್ 3. ದುಡುಕಿನವರು ಅಲ್ಲಲ್ಯ, ದುಡುಕಿ ತಪ್ಪು ಹೆಜ್ಜೆ ಇಡುವಂಥ ವ್ಯಕ್ತಿಗಳನ್ನು ಕೂಡ ಅಲ್ಲಲ್ಯ ನಾವು ಕಳೆಯ ದಿವಸಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಚಿಕ್ಕ ಪ್ರಾರ್ಥನೆಯು ಕೇಳಲ್ಪಡದಿದ್ದರೆ ನಂಬಿಕೆಯನ್ನು ಬಿಟ್ಟು ಹೋಗುವಂಥರಿದ್ದಾರೆ. ನನಗಿನ್ನೂ ನೆನಪಿದೆ, ವಿದೇಶದಲ್ಲಿ, ಯಾವ ದೇಶ ಅಂತ ಹೇಳೋದಿಲ್ಲ, ನಾನಿದ್ದಂಥ ಕೆಲವು ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ. ಆ ಒಂದು ಕುಟುಂಬವನ್ನು ನೋಡಿ ಎಷ್ಟೋ ಜನ ರಕ್ಷಣೆಗೆ ಬಂದದ್ದು ಆ ದಿನವನ್ನು ನಮಗೂ ಕೂಡ ಅವರಿಂದಾಗಿ ತುಂಬ ಕಲೀಲಿಕ್ಕೆ ಸಿಕ್ಕಿತ್ತು. ಯಾಕಂದರೆ ನಾನು ಆರಂಭದಲ್ಲಿ ರಕ್ಷಣೆ ಹೊಂದಿದ ದಿವಸಗಳಲ್ಲಿ ಆ ಕುಟುಂಬದಿಂದ ನನಗೆ ತುಂಬ ಕಲೀಲಿಕ್ಕೆ ಸಿಕ್ಕಿತ್ತು. ಅಷ್ಟು ಅವರು ಒಳ್ಳೆಯ ಒಂದು ಮಾದರಿಯಾಗಿ ವಾಕ್ಯದಲ್ಲಿ ತುಂಬಲ್ಪಟ್ಟವರಾಗಿದ್ದರು. ಆದರೆ ಆ ವ್ಯಕ್ತಿ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾಯಿದ್ರು. ಅವರು ಈ ಏನು ಹೇಳ್ತಾರೆ ಕಾರ್ಪೆಂಟರ್ ಬಿಸ್ನೆಸ್ ಮಾಡ್ತಾಯಿದ್ರು. ಕಾರ್ಪೆಂಟರ್ ಅವ್ರದ್ದು ಟೇಬಲ್ ಅವರು ಮಾಡ್ತಾಯಿದ್ದಾರಂತೆ. ಒಂದು ಟೇಬಲ್ ಮಾಡುವಾಗ ಅದು ದೊಡ್ಡ ಮೊತ್ತದ ಒಂದು ಟೇಬಲ್ ಆಗಿತ್ತು. ಅರ್ಬಿಯವರಿಗೆ ಅವರು ಮಾಡಿಕೊಡಬೇಕಾಗಿತ್ತು. ಆ ಟೇಬಲ್ ಏನು ಮಾಡಿದ್ರು ಅವರ ಆಕಾರಕ್ಕೆ ಅವರು ಅರ್ಬಿ ಹೇಳಿದ ಆಕಾರ ತರಲಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನು ಇವರಿಗೆ ತುಂಬ ಆರ್ಥಿಕ ನಷ್ಟ ಕೂಡ ಆಯಿತು. ಪ್ರೇಯರ್ ರಿಕ್ವೆಸ್ಟ್ ಎಲ್ಲರಿಗೂ ಕೊಡ್ತು, ಪ್ರೇಯರ್ ಮಾಡಿ, ಆದರೂ ಅದು ಆಕಾರಕ್ಕೆ ಬರಲಿಲ್ಲ. ಆ ಒಂದೇ ಒಂದು ಕಾರಣಕ್ಕಾಗಿ ಅವ್ರ ನಂಬಿಕೆಯನ್ನು ಬಿಟ್ಟು ಹೋದ್ರು ಪ್ರಿಯ. ಇವತ್ತಿಗೂ ಕೂಡ ಇವತ್ತು ಬಂದಿದ್ದಾರೆ. ನನಗೆ ಕಳೆದ ದಿವಸಗಳಲ್ಲಿ ಒಂದು ಕಡೆ ಹೋದಾಗ ಒಂದು ಸಭೆಯಲ್ಲಿ ಸಿಕ್ಕಿದ್ರು, ಬಂದಿದ್ದಾರೆ. ಆದರೆ ಅನೇಕ ಸಂಗತಿ ಕಳ್ಕೊಂಡಂಥ ಸ್ಥಿತಿ ಇವತ್ತು ಅವ್ರ ಜೀವಿತದಲ್ಲಿ ಇದೆ ಪ್ರಿಯರೇ. ಅಲ್ಲಲ್ಲಿಯ ಚಿಕ್ಕ ಚಿಕ್ಕ ಕಾರಣಕ್ಕಾಗಿ ನನ್ನ ತಲೆನೋವು ಗುಣ ಆಗಲಿಲ್ಲ, ನನ್ನ ರೋಗ ಗುಣ ಆಗಲಿಲ್ಲ, ನನ್ನ ಕೆಲಸ ಸಿಗಲಿಲ್ಲ, ನಾನು ಪ್ರಾರ್ಥನೆ ಮಾಡಲಿದ್ದು ಸಿಗಲಿಲ್ಲ, ನನಗೆ ಯಾಕೆ ಈಗ ಆಯಿತು, ಚಿಕ್ಕ ಚಿಕ್ಕ ಕಾರಣ ಇಟ್ಟುಕೊಂಡು ನಂಬಿಕೆಯ ಜೀವಿತವನ್ನು ಬಿಟ್ಟು ಹೋಗುವಂಥ ಅನೇಕ ವ್ಯಕ್ತಿಗಳನ್ನು ಕಡೆಯ ದಿವಸಗಳಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ದುಡುಕಿನವರು ಅಂದರೆ ದುಡುಕಿ ತಪ್ಪು ಹೆಜ್ಜೆ, ಇದು ಒಂದು ಕಾರಣ. ನಂಬಿಕೆಯನ್ನು ಬಿಟ್ಟು ದುಡುಕಿ ಹೋಗೋದು. ಒಂದು ವಾಕ್ಯ ಓದಿ, ಯೆಶಾಯ 26:15-16. ಯೆಹೋವನೇ, ನಿನ್ನ ಜನವನ್ನು ಹೆಚ್ಚಿಸಿದ್ದಿ, ಹೌದು ನಿನ್ನ ಪ್ರಜೆಯನ್ನು ವೃದ್ಧಿಗೊಳಿಸಿದ್ದಿ. ನೀನು ದೇಶದ ಮೇರೆಗಳನ್ನೆಲ್ಲ ವಿಸ್ತರಿಸಿ ಮಹಿಮೆಗೊಂಡಿದ್ದಿ. ಯೆಹೋವನೇ, ನಿನ್ನ ಜನರು ಇಕ್ಕಟ್ಟಿಗೆ ಸಿಕ್ಕಿ ನಿನ್ನನ್ನು ಆಶ್ರಯಿಸಿದರು. ನಿನ್ನ ಜನರು ಇಕ್ಕಟ್ಟಿಗೆ ಸಿಕ್ಕಿ ನಿನ್ನನ್ನು ಆಶ್ರಯಿಸಿದರು. ನಿನ್ನ ಶಿಕ್ಷೆಗೆ ಗುರಿಯಾಗಿ ಜಪ ಮಾಡಿದರು. ಅದರ ಅರ್ಥ ಏನಂದ್ರೆ, ಇಕ್ಕಟ್ಟಿಗೂ ಬರುವಾಗ ನಾವು ದೇವರನ್ನು ಆಶ್ರಯಿಸಬೇಕು. ನಾವು ದುಡುಕಬಾರದು. ದುಡುಕಿ ತಪ್ಪು ಹೆಜ್ಜೆ ಇಟ್ಕೊಂಡು ದೇವರ ಮೇಲೆ ನಂಬಿಕೆ ಬಿಟ್ಟು ಹೋಗುವಂಥದ್ದಲ್ಲ. ಕೊನೆಯ ದಿವಸಗಳಲ್ಲಿ ದುಡುಕಿ ತಪ್ಪು ಹೆಜ್ಜೆ ಬೇಗನೆ ಜನ ಇಡ್ತಾರೆ. ಇನ್ನೊಂದು ವಿಧವಾಗಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬಂದಾಗ, ಈಗಿನ ದಿನಗಳಲ್ಲಿ ಬಾಯಲ್ಲಿ ಬರುವುದೇ ನಾನು ಡೈವರ್ಸ್ ಮಾಡ್ತೇನೆ, ವಿಚ್ಛೇದನ ಮಾಡ್ತೇನೆ, ಮಾತೆತ್ತಿದ್ರೆ ಡೈವರ್ಸ್ ಮಾಡ್ತೇನೆ, ಮಾತೆತ್ತಿದ್ರೆ ಕೇಸ್ ಮಾಡ್ತೇನೆ, ಮಾತೆತ್ತಿದ್ರೆ ಕಂಪ್ಲೇಂಟ್ ಮಾಡ್ತೇನೆ. ಅಂದರೆ ದುಡುಕಿ ಈ ವಿವಾಹ ವಿಚ್ಛೇದನ ಮಾಡೋದಕ್ಕಾಗಿ ಮುಂದಕ್ಕೆ ಹೋದವರು ಮತ್ತೆ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅದು ಸಮಯ ದಾಟಿ ಹೋಗಿರುತ್ತದೆ ಪ್ರಿಯರೇ. ದುಡುಕಿ ಆದ ಕಾರಣ ಪ್ರೀತಿಯ ಸಹೋದರಿ, ನನ್ನ ವಾರ್ತೆ ಯಾರಾದರೂ ಆಸರೆ ಟಿವಿ ಮೂಲಕ ಕೇಳುವುದಾದರೂ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಯಾವುದೇ ರೀತಿಯಲ್ಲಿ ಕೇಳುವವರಾದರೆ ನಿಮ್ಮ ಜೀವಿತದಲ್ಲಿ ದುಡುಕಿ ತಪ್ಪು ಹೆಜ್ಜೆಯನ್ನು ಇಟ್ಟುಕೊಳ್ಳೋದಕ್ಕೆ ಹೋಗಬೇಡ್ರಿ. ಅಲ್ಲಲಿಯ ಆದಷ್ಟು ಸಹಿಸಿರಿ. ನಿಮ್ಮ ವಿಷಯ ಸಮಸ್ಯೆಗಳ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರು ಮಾರ್ಗವನ್ನು ನಿಮಗೋಸ್ಕರವಾಗಿ ತೆರೀಲಿಕ್ಕೆ ಹೋಗುತ್ತಾನೆ. ಅಲ್ಲಲ್ಲೂಯ, ಅದು ದುಡುಕಿ ಹೆಜ್ಜೆ ಇಡಬೇಡಿ. ಓಕೆ, ಮುಂದೆ ನಾವು ಓದಿಕೊಳ್ಳೋಣ. 2 ತಿಮೋಥೆಯ 3ನೇ ಅಧ್ಯಾಯ. ಉಬ್ಬಿಕೊಂಡವರು ಹಲ್ಲಲುಯ, ಉಬ್ಬಿಕೊಂಡವರು ಅಂದರೆ ಎಲ್ಲ ವಿಷಯ. ಅನೇಕ ಸಲ ಏನಾಗ್ತಾರೆ, ತಮ್ಮ ಕೆಲಸದ ನಿಮಿತ್ತ ಒಬ್ಬಿಕೊಳ್ಳುವರಿದ್ದಾರೆ, ಪದವಿ ನಿಮಿತ್ತ ಒಬ್ಬಿಕೊಳ್ಳುವರಿದ್ದಾರೆ, ತಲಾಂತುಗಳ ನಿಮಿತ್ತ ಒಬ್ಬಿಕೊಂಡವರು ಅಥವಾ ವರಗಳ ನಿಮಿತ್ತ ಒಬ್ಬಿಕೊಳ್ಳೋರಿದ್ದಾರೆ, ಹಣದ ನಿಮಿತ್ತ ಒಬ್ಬಿಕೊಳ್ಳೋರು. ಉಬ್ಬುವಿಕೆ ಹಲಲಿಯ ಆ ಉಬ್ಬುವಂಥ ಆತ್ಮ ನಮ್ಮ ಒಳಗಡೆ ಯಾವುದೇ ಕಾರಣಕ್ಕಂತ ಬರದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸುವರಾಗಿರಬೇಕು ಪ್ರಿಯರೇ.
ಮೊನ್ನೆ ದಿವಸದ ಅದರ ಕುರಿತಾಗಿ ಅಹಂಕಾರದ ಗರ್ವದ ಕುರಿತಾಗಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಸೈತಾನನಲ್ಲಿದ್ದಂಥ ಒಂದು ಗುಣ ಏನಾಗಿತ್ತು ಗೊತ್ತುಂಟು? ಅವನು ಲೂಸಿಫೆರನಾಗಿದ್ದ, ದೇವದೂತರ ನಾಯಕನಾಗಿದ್ದ. ನಾವು ಎಜೆಕಿಯಲ್ 28 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಎಜೆಕಿಯಲ್ 28 ವಾಕ್ಯ. ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ ಆಹಾ, ನಾನು ದೇವರು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿದ್ದೀಯಷ್ಟೇ. ನೋಡಿ, ಉಬ್ಬಿದ ಮನಸ್ಸು ಉಳ್ಳವನಾಗಿ. ಯಾಕೆ ಉಬ್ಬುವಿಕೆ ಬಂತು? ಅವನು ಎಲ್ಲಾ ದೇವದೂತರು ಅವನ ಜೊತೆಯಲ್ಲಿದ್ದರು. ಎಲ್ಲ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಲೀಡ್ ಮಾಡುವಂಥ ಒಬ್ಬ ವ್ಯಕ್ತಿ ಈ ಲೂಸಿಫೆರನಾಗಿದ್ದ. ಅದೇನಾಯಿತು? ಅವನ ಒಳಗಡೆ ಒಂದು ಮನಸ್ಸು ಬಂದು ಬಿಡ್ತು. ಈ ದೇವದೂತರೆಲ್ಲ ಸೇರಿ ಯಾಕೆ ದೇವರಿಗೆ ಆರಾಧಿಸಬೇಕು, ಇವರೆಲ್ಲ ಸೇರಿ ನನಗೆ ಆರಾಧನೆ ಮಾಡೋದು ಎಷ್ಟು ಒಳ್ಳೆಯದಾಗಿತ್ತು. ಅವನು ಉಬ್ಬುವಿಕೆ ಬಂತು, ಅಹಂಕಾರ ಬಂತು. ಯಾವ ನಿಮಿತ್ತವಾಗಿ? ಮುಂದೆ ಓದಿಯ ವಾಕ್ಯವನ್ನು. ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ, ನಾನು ದೇವರು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಹೀಗೋ, ನೀನು ದಾನಿಯೇಲನಿಗಿಂತಲೂ ಬುದ್ಧಿವಂತನು, ನಿನಗೆ ಮರೆಯಾದ ಮರ್ಮವು ಯಾವುದೂ ಇಲ್ಲ. ನಿನ್ನ ಜ್ಞಾನ ವಿವೇಕಗಳಿಂದ ನೀನು ಐಶ್ವರ್ಯವನ್ನು ಗಳಿಸಿ ನಿನ್ನ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರವನ್ನು ತುಂಬಿಸಿಕೊಂಡಿದ್ದಿ. ನೀನು ನಿನ್ನ ಅಧಿಕ ಜ್ಞಾನದಿಂದಲೂ ವ್ಯಾಪಾರದಿಂದಲೂ ಸಂಪತ್ತು ವೃದ್ಧಿ ಮಾಡಿಕೊಂಡಿರಲು ನಿನ್ನ ಮನಸ್ಸು ನಿನ್ನ ಆಸ್ತಿಯ ನಿಮಿತ್ತ ಉಬ್ಬಿಕೊಂಡಿದೆ. ಆಸ್ತಿಯ ನಿಮಿತ್ತ, ಸೊಬಗಿನ ನಿಮಿತ್ತ ಅವನಲ್ಲಿ ಉಬ್ಬುವಿಕೆ ಬಂದು ಬಿಡ್ತು. ಅನೇಕರಿಗೆ ಸೌಂದರ್ಯದ ನಿಮಿತ್ತ ಉಬ್ಬುವಿಕೆ ಬರ್ತದೆ, ಕೆಲವರಿಗೆ ಹಣದ ನಿಮಿತ್ತ ಉಬ್ಬುವಿಕೆ ಬರ್ತದೆ. ಬೇರೆ ಬೇರೆ ಕಾರಣಗಳುಂಟು. ಉಬ್ಬುವಂಥ ಆತ್ಮ ನಮ್ಮೊಳಗೆ ಬರದಾಗೆ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ನಾನು ನಿನ್ನೆ ದಿವಸ ಹೇಳಿದೆ, 2 Corinthians 12:7-9 ಪೌಲನಿಗೆ ಸಿಕ್ಕಿದಂಥ ಪ್ರಕಟಣೆ ನಿಮಿತ್ತ ಉಬ್ಬುವಿಕೆ ಬರದೇ ಇರುವ ಕಾರಣ, ಗರ್ವ ತೆಮ್ಮೆ ಬರದಿರುವ ಕಾರಣ ಒಂದು ನೋವು ಅವನಿಗೆ ಶರೀರದಲ್ಲಿ ಕೊಡಲ್ಪಟ್ಟಿತಂತೆ. ಸೈತಾನಿಂದ ಕಳಿಸಲ್ಪಟ್ಟ ಒಬ್ಬ ದೂತನು ಅವನ ಶರೀರವನ್ನು ತುಯ್ತಾ ಇದ್ದ. 3 ಸಲ ಪ್ರಾರ್ಥನೆ ಮಾಡಿದ, ದೇವ್ರು ನೋವು ತೆಗೆಯಲಿಲ್ಲ. ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾದದೆಂಬುದಾಗಿ ಅಲ್ಲಿ ಕರ್ತನು ಆತನಿಗೆ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಆದ ಕಾರಣ ಪ್ರಿಯರೇ, ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡುವ. ಆ ಉಬ್ಬುವಿಕೆ ನನ್ನಲ್ಲಿ ಇದೆಯಾ? ಯಾವುದೇ ಕಾರಣಕ್ಕಾಗಿ ಉಬ್ಬುತ್ತಾ ಇದ್ದೇನಾ? ಅಹಂಕಾರ ನನ್ನಲ್ಲಿ ಇದೆಯಾ? ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ಎದುರುದಾದರೆ ದೇವ್ರ ಸಮ್ಮುಖದ ಪಶ್ಚಾತ್ತಾಪದೊಂದಿಗೆ ನಾವು ಬಿಟ್ಟು ಬಿಡುವ ಪ್ರಿಯರೇ. ಓಕೆ, ಸೆಕೆಂಡ್ 3ಗೆ ನಾವು ಕಂಟಿನ್ಯೂ. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ದೇವರನ್ನು ಪ್ರೀತಿ ಮಾಡದೆ ಭೋಗಗಳನ್ನು ಪ್ರೀತಿಸುವವರು. ಈ ದಿನಮಾನಗಳಲ್ಲಿ, ಕಡೆಯ ದಿವಸಗಳಲ್ಲಿ, ಅಂದರೆ ಯೇಸುವಿನ ರಹಸ್ಯ ಬರಣಕ್ಕಿಂತ ಮುಂಚೆ ನಡಿಲಿಕ್ಕಿರುವಂಥ ಸ್ವಭಾವದಲ್ಲಿರುವ ಇನ್ನೊಂದು ಗುಣ ಯಾವುದೆಂದರೆ, ಅಲ್ಲಲ್ಲಿಯ ಭೋಗಗಳನ್ನೇ ಹೆಚ್ಚು ಪ್ರೀತಿಸುವಂಥದ್ದು. ದೇವರಿಗಿಂತಲೂ ಹೆಚ್ಚು ಭೋಗಗಳನ್ನು ಪ್ರೀತಿಸುವಂಥವರೆಂಬುದಾಗಿ ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲಿಯ ಅನೇಕರು ಅಂದರೆ ದೇವರ ಮೇಲೆ ಪ್ರೀತಿ ಇಲ್ಲ. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಉಪವಾಸ ಇರಲ್ಲ, ಪ್ರಾರ್ಥನೆ ಇರಲ್ಲ, ಮತ್ತು ದೇವರ ಅಂದರೆ ಹೆಚ್ಚು ಊಟಕ್ಕೆ ಧ್ಯಾನ ಕೊಡುವಂಥದ್ದು, ತಿರುಗಾಟಕ್ಕೆ ಧ್ಯಾನ ಕೊಡುವಂಥದ್ದು, ಲೋಕದ ಸಂಗತಿಗಳಿಗೆ ಹೆಚ್ಚಾದಂಥ ಪ್ರಾಧಾನ್ಯತೆ ಕೊಡುವಂಥದ್ದು. ಆ ರೀತಿಯ ಒಂದು ಸ್ವಭಾವ ಅಥವಾ ಗುಣಗಳು ಕಡೆಯ ದಿವಸದಲ್ಲಿ ಅನೇಕ ಜನರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 4 ಮತ್ತು 5 ವಾಕ್ಯ ಪುನಃ ಬೇಕಾದರೆ ಓದಿಕೊಳ್ಳುವ. ಅದು ಎಫೆಸ ಸಭೆಯನ್ನು ಕರ್ತನು ಎಚ್ಚರಿಸುವಂಥದ್ದನ್ನಲ್ಲಿ ಕಾಣ್ತೇವೆ. ನಾವು ಓದಿ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀ ಎಂದು ನಾನು ನಿಮ್ಮ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ನೋಡಿ, ದೇವರು ಏನು ಹೇಳ್ತದೆ? ಮೊದಲ ಪ್ರೀತಿ ಬಿಟ್ಟಿದ್ದಿ, ಮೊದಲ ಕೃತ್ಯಗಳನ್ನು ಬಿಟ್ಟಿದ್ದಿ. ನೀನು ಎಲ್ಲಿಂದ ಬಿದ್ದಿದ್ದಿ ಅಲ್ಲಿಂದ ನೀನು ಎದ್ದು ನೀನು ಮೊದಲು ಮಾಡುವಂಥ ಕೃತ್ಯಗಳನ್ನು ಮಾಡು ಎಂಬುದಾಗಿ ಅಲ್ಲಿ ಎಚ್ಚರಿಸುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಯೇಸುಸ್ವಾಮಿ ಆ ಸಭೆಯನ್ನು ನೋಡಿ ಎಚ್ಚರಿಸ್ತಾ ಇದ್ದಾನೆ. ಯಾಕೆಂದರೆ ಮೊದಲ ಪ್ರೀತಿ ಇಲ್ಲ, ಮೊದಲ ಕೃತ್ಯಗಳು ಇಲ್ಲ ಎಂಬುದಾಗಿ ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಂದರೆ ಇದರ ಅರ್ಥ ಏನೆಂದರೆ, ಕೆಲವೊಂದು ವಿಶ್ವಾಸಿಗಳು ರಕ್ಷಣೆ ಹೊಂದಿದ ನಂತರ ರಕ್ಷಣೆ ಹೊಂದುವ ಸಂದರ್ಭದಲ್ಲಿ ಅನೇಕ ಕಷ್ಟಗಳು ಅವರಿಗಿರ್ತದೆ,
ಸಮಸ್ಯೆಗಳಿರ್ತದೆ. ಪ್ರಾರ್ಥನೆ ಮಾಡಿ ಮಾಡಿ ದೇವರವರಿಗೆ ಬಿಡುಗಡೆ ಕೊಡ್ತಾನೆ ಕೃಪೆಯಿಂದ. ಎಲ್ಲವೂ ಒಳ್ಳೆ ರೀತಿಯಲ್ಲಿ ಕೆಲಸ ಒಳ್ಳೆಯದಿದೆ, ಬೇಕಾದಷ್ಟು ಇದೆ, ಎಲ್ಲ ಸಮಾಧಾನ ಇದೆ, ರೋಗ ಇಲ್ಲ, ಸಮಸ್ಯೆ ಇಲ್ಲ. ಕೊನೆಗೆ ಏನಾಗ್ತದೆ ಅಂದರೆ ಅವರು ಭೋಗಗಳನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರ್ಥನೆ ಮೆಲ್ಲ ಕಡಿಮೆ ಆಗುತ್ತದೆ, ಆರಾಧನೆ ಕಡಿಮೆ ಆಗುತ್ತದೆ, ವಾಕ್ಯದ ಧ್ಯಾನ ಕಡಿಮೆ ಆಗ್ತದೆ. ಈ ರೀತಿಯ ಒಂದು ಅನುಭವ ಅನೇಕರ ಜೀವಿತದಲ್ಲಿ ಉಂಟಾಗುತ್ತದೆ. ಅದಕ್ಕೆ ಅದನ್ನು ಈ ರೀತಿಯ ಒಂದು ಸಂಗತಿ ನಮ್ಮ ಜೀವಿತ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚರಗೊಳ್ಳಬೇಕು ಪ್ರಿಯರೇ. ಅದಕ್ಕೆ ವಾಕ್ಯ ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವರೆಂಬುದಾಗಿ ಹೇಳ್ತಾ ಇದೆ. ಮುಂದೆ ಓದಿ 2 ತಿಮೋಥಿ ಚಾಪ್ಟರ್ 3. ಭಕ್ತಿಯ ವೇಷವಿದ್ದು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು. ಅಂದರೆ ಭಕ್ತಿಯ ವೇಷ ಇದೆ. ಎಲ್ಲರೂ ನೋಡಿ, ಪ್ರೈಸೋಲ ಬ್ರದರ್, ಪ್ರೈಸೋಲ ಸಿಸ್ಟರ್, ಹಾಲೆಲ್ಲೂಯಾ, ಮಾತೆತ್ತರೆ ವಾಕ್ಯ ಹೇಳೋದು, ಯೇಸುವೇ ಸ್ತೋತ್ರ ಅಂತ ಹೇಳುವಂಥದ್ದು, ಅಂದರೆ ಎಲ್ಲರೂ ನೋಡುವಾಗ ಪ್ರಾರ್ಥನೆ ಮಾಡುವಾಗೆ ಮಾಡುವಂಥದ್ದು, ಅವೆಲ್ಲ ಸಂಗತಿಗಿರುತ್ತೆ. ಭಕ್ತಿಯ ವೇಷ ಇದೆ, ಆದರೆ ಅದರ ಬಲ ಅಂದರೆ ಅದರ ಜೀವಿತ ಇಲ್ಲ, ಪರಿಶುದ್ಧತೆ ಇಲ್ಲ, ಆ ಒಂದು ನಡತೆ ಅವರ ಜೀವಿತದಲ್ಲಿ ಇರಲ್ಲ. ಆ ರೀತಿಯ ಒಂದು ಗುಂಪು ಜನರನ್ನು ಕೊನೆಯ ದಿವಸಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ. ಭಕ್ತಿ ವೇಷ ಇದೆ. ಎಲ್ಲರೂ ನೋಡುವ ಇವರಿಗಿಂತ ಹೆಚ್ಚು ಭಕ್ತಿವಂತರು ಯಾರು ಇಲ್ಲ ಅಂತ ಎಣಿಸಬೇಕು. ಆ ರೀತಿಯಲ್ಲಿ ಅವರ ಜೀವಿತ ಇರ್ತದೆ. ನಾವು ಒಂದು ಉದಾಹರಣೆ ಹೇಳಬೇಕಾದ್ರೆ, ಲೂಕನ ಸುವಾರ್ತೆ 18:9-14 ವಾಕ್ಯದಲ್ಲಿ 2 ವ್ಯಕ್ತಿಗಳು ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಾರೆ. ಒಬ್ಬನು ಸುಂಕದವನು, ಒಬ್ಬನು ಫರಿಸಾಯನೆಂಬುದನ್ನು ನೋಡ್ತೇವೆ ನಾವಲ್ಲಿ. ಏನಾಯಿತು? ಆ ಪರಿಸರ ಹೇಗೆ ಪ್ರಯಾಣ ಮಾಡ್ತಾ ಇದ್ದ? ವಾರಕ್ಕೆ 2 ದಿವಸ ಉಪವಾಸ ಮಾಡ್ತೇನೆ, ದಾನ ಧರ್ಮ ಮಾಡ್ತೇನೆ, ದಶಮಾವ ಕೊಡ್ತೇನೆ, ಕೊಚ್ಚಿಕೊಳ್ತಾ ಇರುವಂಥದ್ದನ್ನು ಕಾಣ್ತೇವೆ. ಆದರೆ ಅವನ ಹೃದಯವು ದೇವರಿಗೆ ಗೊತ್ತಿತ್ತು, ಅವನು ಯಾವ ರೀತಿಯಲ್ಲಿ ಇದ್ದಾನೆಂಬುದಾಗಿ. ಹೊರಗಿನ ತೋರಿಕೆಯಲ್ಲಿ ಅವನು ಭಕ್ತಿ ಇದ್ದರೂ ಕೂಡ ಒಳಗಡೆ ಪರಿಶುದ್ಧತೆ ಇರಲಿಲ್ಲ, ಒಳಗಡೆ ಅತ್ಯಾರ್ಥತ್ವ ಇಲ್ಲದಿರುವುದನ್ನು ಅಲ್ಲಿ ನೋಡ್ತೇವೆ. ಆದರೆ ಸುಂಕದವನು ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೂ ಭಯಪಟ್ಟು ಅವನೇನು ಮಾಡ್ತಾ ಇದ್ದಾನೆ? ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳಿದಾಗ ದೇವರು ಹೇಳ್ತಾ ಇದ್ದಾನೆ, ಇವನು ದೇವರಿಗೆ ಮೆಚ್ಚಿದನೆಂಬುದಾಗಿ ಅಲ್ಲಿ ಯೇಸು ಹೇಳುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಕೊನೆಯ ದಿವಸ ಭಕ್ತಿಯ ವೇಷ ಇರ್ತದೆ ಅನೇಕರ ಜನರಲ್ಲಿ, ಅದರ ಬರ ಇಲ್ಲ, ಪರಿಶುದ್ಧ ಜೀವಿತ ಇಲ್ಲ, ನಿತ್ಯ ಜೀವಿತ ಇರುವುದಿಲ್ಲ, ಅಲ್ಲಲ್ಲಿ ದೇವರಿಗಾಗಿ ನಿಲ್ಲುವಂಥದ್ದಿರಲಿಲ್ಲ. ಆ ರೀತಿಯ ಒಂದು ಕಾರ್ಯಗಳನ್ನು ಕೊನೆಯ ದಿವಸಗಳ ಜನರಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲೂಯಾ. ಓಕೆ, 2 ತಿಮೋಥಿ ಚಾಪ್ಟರ್ ಕಂಟಿನ್ಯೂ. ಇಂಥವರ ಸಹವಾಸವನ್ನು ಮಾಡದಿರು. ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು, ಪಾಪಗಳಿಂದ ತುಂಬಿದರು, ಇಚ್ಛೆಗಳಿಂದ ತುಂಬಿದವರಾದಂತ ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ಇವರಲ್ಲಿ ಸೇರಿದವರು ಅಂದರೆ ಅಕ್ರಮ ಸಂಬಂಧ, ವ್ಯಭಿಚಾರ ಪಾಪಗಳಲ್ಲಿ ತುಂಬುವಂತವರೆಂಬುದಾಗಿ ನೋಡ್ಲಿಕ್ಕೆ ಸಾಧ್ಯ. ಮುಂದೆ ಓದಿ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ಇಚ್ಛೆಗಳಲ್ಲಿ ತುಂಬಿದಂತಹ ವ್ಯಕ್ತಿಗಳನ್ನು ಕೊನೆಯ ದಿವಸಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ಓದಿದಂಥ ವಾಕ್ಯಗಳ ಮೂಲಕವಾಗಿ ತಿಳ್ಕೊಳ್ಳೋ ಸಾಧ್ಯ. ಈಗ ಇನ್ನೊಂದು ನಾವು ಗುರುತನ್ನು ನಾವು ನೋಡಲಿಕ್ಕೆ ಹೋಗ್ತೇವೆ. ಯೇಸುವಿನ ರಹಸ್ಯ ಬರೋಣಕ್ಕಿಂತ ಮುಂಚೆ ನಡೀಲಿಕ್ಕೆ ಇನ್ನೊಂದು ಗುರುತು ನಾವು ಕಾಣಲಿಕ್ಕೆ ಹೋಗ್ತೇವೆ. ಅದು ಆಗಿದೆ, ಇದು ದುರುಪದೇಶಗಳು, ದುರ್ಬೋಧಕರ ಮೂಲಕ ಬರುವ ದುರುಪದೇಶಗಳ ಕುರಿತಾಗಿ ನಾವು ಓದಲಿಕ್ಕೆ ಹೋಗ್ತೇವೆ. 1 ತಿಮೋಥಿ ಚಾಪ್ಟರ್ 4:1-3 ವರೆಗೆ ಓದಿಕೊಳ್ಳುವ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರು ನೋಡಿ ಎಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳ್ತಾನೆ. ಅಂದರೆ ಅನೇಕರು ದೆವ್ವಗಳ ಬೋಧನೆಗೆ ಕಿವಿಗೊಟ್ಟು ಮತ್ತು ವಂಚಿಸುವ ಆತ್ಮಗಳ ನುಡಿಗಳಿಗೆ ಕಿವಿಗೊಟ್ಟು ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗು. ಯಾರು ಇವರು? ಹೇಗೆ ದುರ್ಬೋಧಕರಾದರು ಇವರು? ಅದು 2ನೇ ವಾಕ್ಯ ಇರ್ತದೆ. 2ನೇ ವಾಕ್ಯ ಓದಿ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆವುಳ್ಳವರಾದರು. ಆಕ್ಚುಲಿ ಅವರು ಮುಂಚೆ ಸುಳ್ಳು ಬೋಧಕರಾಗಿರ್ಲಿಲ್ಲ, ಅವರು ಸತ್ಯವಂತರೇ ಆಗಿದ್ರು, ಒಳ್ಳೆ ಬೋಧಕರಾಗಿದ್ರು. ಆದರೆ ಯಾವಾಗ ಪಾಪದಲ್ಲಿ ಬಿದ್ದರು, ರಹಸ್ಯವಾದ ಪಾಪದಲ್ಲಿ ಬಿದ್ದರು, ಸ್ವಂತ ಮನಸ್ಸಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರು. ಅವರಿಗೆ ತಾವು ಯಾರು ಅಂತ ಗೊತ್ತು, ಅವರಿಗೆ ಯಾವ ಪಾಪದಲ್ಲಿ ಬಿದ್ದಿದ್ದೇವೆ ಚೆನ್ನಾಗಿ ಗೊತ್ತು. ಅದು ಸಮರ್ಥಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವ್ರು ಏನು ಮಾಡ್ತಾರೆ? ಆ ಪಾಪವನ್ನು ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಮತ್ತು ಪಾಪಕ್ಕೆ
ಏನಂತ ಒಪ್ಪಿಕೊಳ್ಳುವ ರೀತಿ ಉಪದೇಶವನ್ನು ಅವರು ಏನು ಮಾಡಲಿಕ್ಕೆ ಹೋಗ್ತಾರೆ, ಉಪದೇಶ ಮಾಡಲಿಕ್ಕೆ ಹೋಗುತ್ತಾರೆ ಎಂಬುದು ನೋಡ್ತೇವೆ. ಓದಿ ಆ ವಾಕ್ಯವನ್ನು, 2ನೇ ವಾಕ್ಯ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆ ಉಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸುವುದಕ್ಕಾಗಿ ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಮದುವೆ ಮತ್ತು ಊಟಕ್ಕೆ ಸಂಬಂಧವಾದಂತಹ ಒಂದು ಸಂಗತಿಗಳ ಕುರಿತಾಗಿ ಇಲ್ಲಿ 2 ವಿಷಯ ಮಾತ್ರ ಬರೆಯಲ್ಪಟ್ಟಿದೆ. ಮದುವೆಗೆ ಸಂಬಂಧವಾದಂಥ ದುರುಪದೇಶಗಳು ಮತ್ತು ಆಹಾರಕ್ಕೆ ಸಂಬಂಧವಾದ ದುರುಪದೇಶಗಳು. ಕಳೆದ ದಿವಸ ಆ ವಾಕ್ಯ ಓದಿ ಕಂಟಿನ್ಯೂ 6ನೇ ವಾಕ್ಯದವರೆಗೆ ಓದುವ ನಾವು. ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸುತ್ತಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರ ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ಮದುವೆಗೆ ಸಂಬಂಧವಾಗಿಯೂ 2ನೇದಾಗಿ ಆಹಾರಕ್ಕೆ ಸಂಬಂಧವಾದ ದುರುಪದೇಶಗಳು ಕೊನೆ ದಿವಸಗಳಲ್ಲಿ ಕೂಡ ಬರ್ತವೆ. ಅಂದರೆ ಅನೇಕ ದುರುಪದೇಶ ಇದು ಕೂಡ ಒಂದು ಎಂಬುದಾಗಿ ತಿಳ್ಕೊಳ್ತವೆ. ಕಳೆದ ದಿವಸಗಳಲ್ಲಿ ನನಗೆ ಅನೇಕರು ಕೇಳಿದಂಥ ಪ್ರಶ್ನೆಗಳಲ್ಲಿ ಒಂದಾಗಿತ್ತು, ನಾವು ಹಂದಿ ಮಾಂಸ ತಿನ್ನಬಹುದಾ ಎಂಬುದಾಗಿ ಕೇಳ್ತಾ ಇದ್ರು. ನಾನು ಹೇಳಿದೆ, ಎಲ್ಲಕ್ಕಿಂತ ಒಳ್ಳೆ ಫೇವರೆಟ್ ನನ್ನ ಮಾಂಸ ಹಂದಿ ಮಾಂಸ ಅಂತ ಹೇಳಿದೆ. ಇಲ್ಲ, ಹಂದಿ ಮಾಂಸ ತಿಂದರೆ ಅದು ದೆವ್ವ ಬರ್ತದಂತೆ, ಅದು ದುರಾತ್ಮಗಳು ಅವುಗಳಿಂದ ಓಡಿಸಿದಂತೆ ಸ್ವಾಮಿ ಅಂತ ಏನೇನು ಹೇಳಿಬಿಟ್ರು. ಅಥವಾ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟು ಹಳೆ ಬಗ್ಗೆ ನಾನೇ ಅವರಿಗೆ ಹೇಳಿದೆ, ಲೆವಿಟಿಕ ಚಾಪ್ಟರ್ 11 ಇದೆ, ಅದು ಯಾಜಕಾಂಡ 11ನೇ ಅಧ್ಯಾಯದಲ್ಲಿ ಉಂಟು. ಅದು ಯಹೂದ್ಯರಿಗೆ ಕೊಟ್ಟದು, ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆ ಕೊಟ್ಟದ್ದಲ್ಲ, ಅದು ಯೋಧರಿಗೆ ಕೊಟ್ಟಂಥದ್ದು ನಿಯಮವಾಗಿತ್ತು, ನಮಗಲ್ಲ ಎಂಬುದಾಗಿ ನಾನು ಅವ್ರಿಗೆ ಹೇಳಿದೆ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ನಾವು ಏನು ಬೇಕಾದರೆ ತಿನ್ಬೋದು. ನಮಗೆ ತಿನ್ನಲಿಕ್ಕೆ ಇಷ್ಟ ಇದೆಯಾ ತಿನ್ಬೋದು, ನಿಮಗೆ ಮಾಂಸಾಹಾರ ತಿನ್ನಲಿಕ್ಕೆ ಇಷ್ಟ ಇಲ್ವಾ ತಿನ್ನಬೇಡ. ನಮ್ಮ ಇಚ್ಛೆಗೆ ಒಳಪಟ್ಟಂಥ ವಿಚಾರವಾಗಿ ಹಂದಿ ಮಾಂಸ ತಿನ್ಬಹುದು, ಕುರಿ ಮಾಂಸ ತಿನ್ಬಹುದು, ಚಿಕನ್ ತಿನ್ಬಹುದು, ಯಾವ ಮಾಂಸ ಕೊಟ್ಟು ನಾವು ತಿನ್ನಬಹುದು ನಮಗೆ ಇಷ್ಟ ಇದ್ದರೆ. ಮತ್ತಿಲ್ಲಿ 1 Corinthians chapter 10 20-26 ವಾಕ್ಯ ಓದಿ. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರ ಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಗಳಲ್ಲಿ ಮಾರುವಂಥದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರ ಮಾಡದೆ ತಿನ್ನಿರಿ. ಇನ್ನೊಂದು ವಾಕ್ಯ ಮಾರ್ಕ 7:19 ಓದುವ. ಮನುಷ್ಯರೊಳಗೆ ಹೋಗುವಂಥದ್ದು ಅವನ ಹೃದಯದೊಳಗೆ ಸೇರದೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುವುದರಿಂದ ಅವನನ್ನು ಒಲೆ ಮಾಡಲಾರದು, ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದರಿಂದ ತಿನ್ನುವ ಪದಾರ್ಥಗಳೆಲ್ಲ ಶುದ್ಧವೆಂದು ಸೂಚಿಸಿದನು. ತಿನ್ನುವಂಥದ್ದು ನಾವು ಅದು ಹೊಲೆ ಮಾಡಲ್ಲ, ಒಳಗಿಂದ ಹೋಗುವಂಥದ್ದು ಸೂಳೆಗಾರಿಕೆ ಅಥವಾ ಸುಳ್ಳು, ಮೋಸ, ವಂಚನೆ ಇವೆಲ್ಲವೂ ನಮ್ಮನ್ನು ಹೊಲೆ ಮಾಡ್ತಾ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಆದ ಕಾರಣ ಹಂದಿ ಮಾಂಸ ತಿನ್ನಲಿಕ್ಕೆ ಇಷ್ಟ ಇದೆಯಾ, ನಿಮಗಿಷ್ಟ ಇದೆಯಾ, ಧಾರಾಳವಾಗಿ ತಿನ್ನಿ. ಯಾವ ಪಾಪ ಮಾಡಲ್ಲ ನೀವು, ಯಾವ ಪಾಪ ಆಗುವುದಿಲ್ಲ. ಹಲಲಿಯ ಧೈರ್ಯವಾಗಿ ತಿನ್ನಿ. ಪ್ರೈಸ್ ಗಾಡ್. ನಿಮ್ಮ ಒಳಗಡೆ ಇರುವ ತ್ರೈಕ ದೇವರು ತಂದೆ ಇದ್ದಾನೆ, ಯೇಸು ಇದ್ದಾನೆ, ಪವಿತ್ರಾತ್ಮನಿದ್ದಾನೆ. ದೆವ್ವಗಳು ನಿಮ್ಮನ್ನು ಮುಟ್ಟುವುದಿಲ್ಲ, ದೆವ್ವಗಳು ನಿಮ್ಮ ಒಳಗಡೆ ಬರುವುದಿಲ್ಲ. ಯಾವುದೇ ಭಯ ಇಲ್ಲದೆ, ಸಂಕೋಚ ಇಲ್ಲದೆ ತಿನ್ನಿರಿ. ದೇವನಿಗೆ ಒಳ್ಳೆ ಆರೋಗ್ಯ ಕೊಡ್ತಾನೆ, ಬಲ ಕೊಡ್ತಾನೆ, ನಿಮ್ಮನ್ನು ನಡೆಸುತ್ತಾನೆ ಪ್ರಿಯರೇ. ಓಕೆ, ದುರ್ಬೋಧನೆಗೆ ಇನ್ನೂ ಮುಂದಕ್ಕೆ ಓದುವ. 2 Peter chapter 2 ನಾವು ಆ್ಯಕ್ಚುಲಿ 1-22 ವಾಕ್ಯಗಳು ಆ ದುರ್ಬೋಧನೆ ವಿಷಯದಲ್ಲಿ ಹೇಳುವಂಥದ್ದು. ಅದನ್ನು ಓದುವ ನಾವು. 1ನೇ ವಾಕ್ಯದ ಓದಿ. ಆದರೆ ಇಸ್ರೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ. ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದಂತ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು. ಚೆನ್ನಾಗಿ ನೆನಪು ಕೊಟ್ಟುಕೊಳ್ಳಿ ನಮ್ಮ ಪ್ರಿಯ ಸಹೋದರಿಯೇ. ವಾಕ್ಯ ನಿನಗೆ ಚೆನ್ನಾಗಿ ಗೊತ್ತಿದ್ರೆ, ದೇವರ ವಾಕ್ಯ ಚೆನ್ನಾಗಿ ಗೊತ್ತಿದ್ರೆ ಯಾರು ನಿಮ್ಮನ್ನು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ. ಅಪೊಸ್ತಲಗೀತೆ 17:11 ಹೇಳ್ತದೆ, ಬೆರೆಯದ ಯಹೂದ್ಯರು ಥೆಸಲೋನಿಕದವರಿಗಿಂತಲೂ ಸದ್ಗುಣ ಉಳ್ಳವರಾಗಿದ್ದರು, ದೇವರ ವಾಕ್ಯವನ್ನು ವಿಶಾಲ ಮನೋಭಾವನೆಯಿಂದ ಅವರು ಸ್ವೀಕರಿಸಿದ್ರಂತ. ಅವರು ಏನು ಈ ಅಪೊಸ್ತಲರು ಅವರಿಗೆ ಉಪದೇಶ ಮಾಡ್ತಿದ್ರು ಅದನ್ನು ಬರೆದುಕೊಳ್ತಾ ಇದ್ರು. ಸ್ಕ್ರಿಪ್ಚರ್ಸನ್ನು ಮನೆಗೆ ಹೋಗಿ ದಿನಾಲು ಪರೀಕ್ಷೆ ಮಾಡ್ತಿದ್ದರು. ಪೌಲ ಹೇಳಿದ್ದು ಸರಿಯಾ, ಪೇತ್ರ ಹೇಳಿದ್ದು ಸರಿಯಾ, ಪೇತ್ರ ಹೇಳಿದ್ದು, ಯೋಹನ್ನ ಹೇಳಿದ್ದು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆಯಾ, ಅವ್ರು ಹೇಳಿದ್ದು ಸತ್ಯವೇದದಲ್ಲಿ ಬರೆಯಲ್ಪಟ್ಟರೆ ಮಾತ್ರ ಅದನ್ನು ಅವರು ನಂಬುತ್ತಾ ಇದ್ದರು.
ಅದಕ್ಕೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪಾಸ್ಟರ್ ಸುನಿಲ್ ನಿಮಗೆ ಹೇಳಲಿ, ಇನ್ನು ಯಾವುದೇ ಎ ಪಾಸ್ಟರ್, ಬಿ ಪಾಸ್ಟರ್, ಸಿ ಪಾಸ್ಟರ್ ನಿಮಗೆ ಹೇಳಲಿ, ಇನ್ಯಾರು ನಿಮಗೆ ಹೇಳಲಿ, ಹಲ್ಲೆಲೂಯ, ದೇವರ ವಾಕ್ಯದಲ್ಲಿ ಇರುವಂಥದ್ದು ಉಪದೇಶಿಸಲ್ಪಟ್ಟರೆ ಅದು ಮಾತ್ರ ನಾವು ನಂಬಬೇಕು. ಪಾಸ್ಟರ್ ಸುನಿಲ್ ಮೇಲೆ ನಂಬಿಕೆ ಅಲ್ಲ, ದೇವರ ವಾಕ್ಯದ ಮೇಲೆ ನಮಗೆ ನಂಬಿಕೆ ಇರಬೇಕು. ಹಲ್ಲೆಲೂಯ. ವಾಕ್ಯದ ಇಲ್ಲದೆ ಏನಾಗ್ತದೆ, ಈಗ ಇವತ್ತು ಫೇಸ್ಬುಕ್ಕಲ್ಲಿ ಸಡನ್ಲಿ ಏನೋ ಒಂದು ಇದಕ್ಕೆ ನಾನು ಓಪನ್ ಮಾಡಿದೆ, ಸಡನ್ಲಿಯಾಗಿ ನನಗೆ ಪರಿಚಯದವರೇ ಜವಾಬ್ದಾರಿತ ಸ್ಥಾನದಲ್ಲಿರುವ ಒಬ್ಬ ದೇವಸೇವಕರವರು ಒಂದು ದೇಶದಲ್ಲಿದ್ದಾರೆ, ಎಲ್ಲೇ ಒಂದು ಕಡೆ. ಅವರು ಒಂದು ಸತ್ತು ಹೋದ ಒಬ್ಬ ದೇವಸೇವಕರ ಫೋಟೋ ಹಾಕಿದ್ದಾರೆ. ಅವರು ಸತ್ತು ಹೋಗಿದ್ದಾರೆ ಅಂತ ನನಗೆ ಗೊತ್ತುಂಟು, 5-6 ವರ್ಷಗಳು ಜಾಸ್ತಿ ಆಯ್ತು ಅಂತ ಕಾಣ್ತದೆ ಅವರು ಸತ್ತು ಹೋಗಿ. ಆದರೆ ಆ ಒಳ್ಳೆ ಸೇವಕರು, ಅದು ಆ ಸತ್ತು ಹೋದ ದೇವಸೇವಕರು, ಯಾಕೆ ನನಗೂ ಪರ್ಸನಲಿ ಗೊತ್ತು ಅವರ ಬಗ್ಗೆ. ಒಳ್ಳೆ ದೇವಸೇವಕರು, ಅವರು ಅಮೆರಿಕ ದೇಶದವರು, ಒಳ್ಳೆ ಸೇವಕರವರು. ತುಂಬ ಜನರ ದೇವಸೇವಕರಿಗೆ ಅವರು ಎನ್ಕರೇಜ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅವರು ಇವತ್ತಿಗೂ ಒಳ್ಳೆ ಹೆಸರು ಆ ದೇಶದಲ್ಲಿ ಇದೆ, ಅದು ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಈ ಸೇವಕರು ಅವ್ರ ಫೋಟೋವನ್ನು ಹಾಕಿ ಹ್ಯಾಪಿ ಬರ್ಡೇ ಎಂಬುದಾಗಿ ಹಾಕಿ ಬಿಟ್ಟಿದ್ದಾರೆ. ನಾನು ಇವರ ಹ್ಯಾಪಿ ಬರ್ಡೇ, ಇವರು ಸತ್ತು ಹೋದು ನನಗೆ ಗೊತ್ತುಂಟು. ಸಡನ್ಲಿ ಕಮೆಂಟ್ಸ್ ಬಾಕ್ಸ್ಗೆ ನಾನು ಹೋದೆ. ಕಮೆಂಟ್ಸ್ ಬಾಕ್ಸ್ ಹೋಗುವಾಗ ತುಂಬ ಜನ ಹ್ಯಾಪಿ ಬರ್ಡೇ ಅಂತ ಹಾಕಿ ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಹ್ಯಾಪಿ ಬರ್ಡೇ ಹಾಕಿ. ಎಲ್ಲಿಯೂ ಯಾರು ತುಂಬ ಕೆಳಗೆ ಬಂದು ಒಬ್ಬರು ಹಾಕಿ ಬಿಟ್ಟಿದ್ದಾರೆ. ಒಂದು ಸಹೋದರಿ ಹಾಕಿದ್ದಾರೆ, ಸಹೋದರಿ ಫೋಟೋ ಇತ್ತು ಅಲ್ಲಿ, ಅವ್ರು ಹಾಕಿದ್ದಾರೆ. ಅವ್ರು ಮಿಸ್ ಮಾಡಿದ್ದಾರೆ ಹ್ಯಾಪಿ ಬರ್ಡೇ, ಅವರು ಹೆವನಲ್ಲಿ ಹ್ಯಾಪಿ ಬರ್ಡೇ ಆಚರಿಸ್ತಾರೆ ಅಂತ ಹಾಕಿ ಬಿಟ್ಟಿದ್ದಾರೆ. ಅಂದರೆ ನಾನು ಹೇಳುವುದು ಯಾಕೆ ಅಂದರೆ, ಇವತ್ತು ಹುಟ್ಟಿ ಸಾಯುವವರೆಗೆ ಹ್ಯಾಪಿ ಬರ್ಡೇನ ಮಾಡ್ತಾ ಇರ್ತದೆ. ದೇವರ ಸ್ತೋತ್ರ. ಪ್ರತಿ ವರ್ಷ ನಾವು ದೇವರಿಗೆ ಉಪಕಾರ ಸ್ತುತಿ ಮಾಡಬೇಕು, ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು, ಪ್ರಾರ್ಥನೆಯೊಂದಿಗೆ ಇನ್ನೊಂದು ವರ್ಷ ಆರಂಭಿಸಬೇಕು, ತಪ್ಪಲ್ಲ. ಸತ್ತು ಹೋದ ಮೇಲೂ ಹ್ಯಾಪಿ ಬರ್ಡೇಗಳನ್ನು ಮಾಡುವಂಥದ್ದು, ಅಲ್ಲಿ ಅವರು ನೆನೆಸುವಂಥದ್ದು ತಪ್ಪಲ್ಲ. ಯಾಕಂದರೆ 112 ಕೀರ್ತನೆ 6-7 ವಾಕ್ಯ, ಒಂದು ನೀತಿವಂತನನ್ನು ಯಾವಾಗಲೂ ನೆನೆಸುವರು. ಓದಿ ವಾಕ್ಯ. ಅವನು ಎಂದೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವರು. ನೀತಿವಂತನನ್ನು ಯಾವಾಗಲೂ ನೆನೆಸ್ತಾನೆ ಇರಬೇಕು ಆ ಭಕ್ತನು, ಒಳ್ಳೆಯವನು. ಇದು ಎಲ್ಲಿಗೆ ಕೊಂಡೊಯ್ತದೆ ನಿಮಗೆ ಇದು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನೋಡಿ, ಹಳೆ ಕಾಲದಲ್ಲಿ ಪೌಲ, ಸೀಲ, ಯೋಹನ್ನ, ಪೇತ್ರ, ಅಪೊಸ್ತಲರೆಲ್ಲರೂ ಒಳ್ಳೆ ಶಕ್ತಿಬದ್ಧವಾದ ಸೇವೆ ಮಾಡಿದರು. ಅವರಿಗೆ ಗೌರವಿಸುವುದು ತಪ್ಪಲ್ಲ, ಅಲ್ಲಲ್ಲಿಯ. ಆದರೆ ಪೇತ್ರನಿಗೆ ಕಾಲಿಗೆ ಅಡ್ಡ ಬಿದ್ದಂತಹ ಆ ಕೊರ್ನೇಲಿಯನನ್ನು ಅವನು ತಡೆದ. ನಾನು ಮನುಷ್ಯ, ನೋಡಿ 10:25 ಓದಿ, ಆ ಪುಸ್ತಕದ 10:25. ಅವನು ಬಂದಾಗ ಕೊರ್ನೇಲಿಯನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಏಳಪ್ಪ, ನಾನು ಮನುಷ್ಯನು ಎಂದು ಹೇಳಿ, ನಾನು ಮನುಷ್ಯ ಅವನು ಹೇಳ್ತಿದ್ದಾನೆ. ಇವತ್ತೇನಾಗಿದೆ, ಮೊನ್ನೆ ದಿವಸ ಓದಿ ಹೇಳಿದೆ, ಆಕ್ಟ್ಸ್ ಚಾಪ್ಟರ್ ಆ ಪುಸ್ತಕತೆ 14ನೇ ಅಧ್ಯಾಯದಲ್ಲಿ 8ರಿಂದ 15 ವಾಕ್ಯದಲ್ಲಿ ಏನು ನಡೀತದೆ, ಲೂಸ್ತ್ರದಲ್ಲಿ ಹುಟ್ಟು ಕುಂಟನ್ನು ಗುಣವಾದಾಗ ಪೌಲ ಬರ್ನಬರಿಗೆ ಹಾರ ಹಾಕಿ ಪೂಜೆ ಮಾಡುವುದಕ್ಕಾಗಿ, ಯಜ್ಞ ಕೊಡುವುದಕ್ಕಾಗಿ ಅನೇಕರು ಬಂದರು. ಕೊನೆಗೆ 14-15 ಮಾತ್ರ ಓದೋ, ಸಮಯದ ಅಭಾವ ಇದೆ, 14-15 ಮಾತಿಗೆ ಮಾತ್ರ ಓದಿದ್ದಾರೆ. ಇದನ್ನು ಕೇಳಿ ಅಪೊಸ್ತಲನಾದಂಥ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದಂಥ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವರಾಗಿದ್ದೇವೆ. ನೋಡಿ, ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಬಟ್ಟೆ ಹರಿತಾರೆ. ಬಟ್ಟೆ ಹರಿದು ಯಾವುದು, ಒಂದು ದುಃಖದ ಸೂಚನೆ, ಒಂದು ಪಶ್ಚಾತ್ತಾಪದ ಸೂಚನೆ. ಅವ್ರು ದುಃಖ ಆಯಿತು ಅವರಿಗೆ. ಏನು ಈ ಬುದ್ಧಿ ಇಲ್ಲದಾಗಿ ಜನ ಮಾಡ್ತಾ ಇದ್ದಾರೆ. ನಾವು ಬಂದದ್ದು ಜೀವಿಸುವ ದೇವರನ್ನು ತೋರಿಸುವುದಕ್ಕಾಗಿ, ಆತ ಸುವಾರ್ತೆ ಹೇಳುವುದಕ್ಕೆ, ಆತನ ಬಳಿಗೆ ತಿರುಗಿಕೊಳ್ಳಿ ಎಂದು ಹೇಳುವುದಕ್ಕಾಗಿ. ಜನರು ನಮ್ಮನ್ನೇ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಅದವರಿಗೆ ದುಃಖವಾಯಿತು. ಇದು ಎಲ್ಲಿಗೆ ಕೊಂಡೊಯ್ತದಂದರೆ, ಇವತ್ತು ಕೊನೆಗೆ ವ್ಯಕ್ತಿ ಪೂಜೆಗೆ ಇದು ನಡೆಸುತ್ತದೆ ಪ್ರಿಯರೇ, ಅಲ್ಲಲ್ಲಿಯ. ಸತ್ತು ಹೋದ ಒಬ್ಬ ವ್ಯಕ್ತಿಯ ಒಳ್ಳೆ ಕ್ರಿಯೆಗಳನ್ನು ನಾವು ಯಾವಾಗಲೂ ಮಾತಾಡಿಕೊಳ್ಳುವಂಥದ್ದು, ಅವರ ಸೇವೆ ಬಗ್ಗೆ ಮಾತಾಡಿಕೊಂಡು ನೆನಪು ಮಾಡುವಂಥದ್ದು ತಪ್ಪಲ್ಲ, ಒಳ್ಳೆಯದು. ಆದರೆ ನಾವು ಅವರ ಹುಟ್ಟು ಹಬ್ಬಗಳು ಸತ್ತು ಹೋದ ಮೇಲೂ ಆಚರಿಸ್ತಾ ಹೋದರೆ ಕೊನೆಗೆ ಈಗ ಸಂತ ಪೌಲ, ಸಂತ ಪೇತ್ರ, ಸಂತ ಯೋಹನ್ ಅಂತ ಹೇಳಿ ಸಂತ ಸುನಿಲ ಕೂಡ ಬರ್ತಾನೆ. ಅಲ್ಲಲ್ಲಿ ಹಾಗೇ ಆಗಿ ಹೋಗ್ತದೆ. ನಾನು ಸತ್ರು ಕೂಡ ನನ್ನ ಬಡ್ಡೆ ಆಚರಿಸ್ತಾ ಹೋದರೆ ಒಂದು ದಿವಸ ಸಂತ ಸುನಿಲ ಅಂತೇಳಿ ಸಂತ ಸುನಿಲನ್ನು ಪೂಜಿಸುವವರು ಒಂದು ಗುಂಪು ಎದ್ದು ಬರ್ತದೆ. ಮತ್ತು ದೇವರಿಗೆ ಹೋಗಬೇಕಾದ ಮಾನ ಮಹಿಮೆ ಅದೇನಾಗ್ತದೆ, ಸೈತಾನನು ಸಂತ ಸುನಿಲನ ಮೂಲಕ ತಗೊಳ್ತಾನೆ. ಅದಕ್ಕೆ ಅರ್ಥ ಮಾಡಿಕೊಳ್ಬೇಕು, ನಾವು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದಾರಿಯನ್ನು ಬಿಟ್ಟು ನಾವು ಹೋಗಬಾರ್ದು. ಅಲ್ಲಲ್ಲಿಯ. ಇವತ್ತು ನನಗೆ ಅದು ನೋಡಿ ತುಂಬ ಬೇಸರ ಆಯಿತು.
ಅದರಲ್ಲಿ ದೇವರಿಗೆ ಸ್ತೋತ್ರ, ಯಾವುದೊಂದು ಸಹೋದರ ಗೊತ್ತಾಗಿ ಅವರು ಮಿಸ್ ಮಾಡಿದ್ರು ಬಡ್ಡೆಯನ್ನು ಮಿಸ್ ಮಾಡಿದ್ದಾರೆ, ಅವರು ಹೆವನಲ್ಲಿ ಆಚರಿಸ್ತಾರೆ ಎಂಬುದಾಗಿ ಹೇಳಿಬಿಟ್ಟದ್ರಿಂದ ಕೆಳಗಿನವರಿಗೆ ಅರ್ಥ ಆಗಿರಬೇಕು ಅವರು ಸತ್ತು ಹೋಗಿದ್ದಾರೆ ಎಂಬುದಾಗಿ. ಈಗ ಈ ರೀತಿಯಲ್ಲಿ ಕೆಲವರೆಲ್ಲ ಮಾಡುವಾಗ ತುಂಬ ಬೇಸರ ಆಗ್ತದೆ. ಯಾಕಂದರೆ ವಾಕ್ಯದಿಂದ ಹೊರಗಡೆ ಯಾವತ್ತೂ ನಾವು ಹೋಗಬಾರ್ದು. ದೇವ್ರ ವಾಕ್ಯವನ್ನು ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ವಾಕ್ಯದ ನಿಲ್ಲಬೇಕು ಪ್ರಿಯರೇ. ನಾನು ನಾಳೆ ದಿವಸದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೇನೆ. ಈ ಒಂದು ವಿಷಯಗಳನ್ನು ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ, ನಿಮ್ಮ 2 ಕರಗಳನ್ನು ಮುಂದಕ್ಕೆ ಚಾಚಿರಿ. ನಾವು ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಇವತ್ತು ನಾವು ಧ್ಯಾನಿಸಿದಂಥ ಕಲಿತ ಯಾವುದೇ ಸ್ವಭಾವಗಳಲ್ಲಿ ಅಂಥ ಸ್ವಭಾವಗಳು ನಮ್ಮಲ್ಲಿ ಇರುವುದಾದರೆ ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ದೇವರು ನಮ್ಮನ್ನು ಶ್ರಮಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಓರಿ ಬಕ ಶಕತೋ ರುಕೋತೊಲಿ ಅಂತಲ ಶಬ್ರೋಂತ ಲಮಸೆಕೇತೋ ರುಕೋತೊಲಿ. ಥ್ಯಾಂಕ್ ಯು ಜೀಸಸ್, ಅಲ್ಲಲೂಯ್ಯ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿರುವ ಎಲ್ಲ ಸಹೋದರಿಗೆ ಸ್ತೋತ್ರ ಕರ್ತನೆ. ಈ ವಾರ್ತೆ ಕೇಳುವ ಒಬ್ಬೊಬ್ಬರ ಜೀವಿತಕ್ಕೆ ಬೇಕಾದ ಬಿಡುಗಡೆ ಕೊಡು. ನಿನ್ನ ರಹಸ್ಯ ಬರೋಣಕ್ಕಾಗಿ ಒಬ್ಬೊಬ್ಬರನ್ನು ಸಿದ್ಧಪಡಿಸಬೇಕೆಂಬುದ ಕರ್ತನೆ ಕೇಳಿಕೊಳ್ತಾನೆ. ಯೇಸುವಿನ ಸಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.